ವೆಲ್ಕಮ್ ಟು ಅವರ್ ಶ್ರೀನಿವಾಸ್ IAS ಅಕಾಡೆಮಿ. ಸೊ ನಾವು ಫ್ರೀ ಯೂಟ್ಯೂಬ್ ಸೀರೀಸನ್ನು ಮಾಡ್ತಾ ಇದ್ದೀವಿ. ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್, ರೈಟ್? ಸೊ ಇವಾಗ ನಾವು ಇಲ್ಲಿವರೆಗೆ ಯಾವುದೇ ಚಾಪ್ಟರ್ಸನ್ನೆಲ್ಲ ಕವರ್ ಮಾಡಿದ್ವಿ. ದಟ್ ಈಸ್ ಕೋಡಿಂಗ್, ಡಿಕೋಡಿಂಗ್ ಮಾಡಿದ್ವಿ, ಅನಾಲಜಿ, ಕ್ಲಾಸಿಫಿಕೇಷನ್, ಸಿಲಾಗಿಸಮ್ ಕೂಡ ಮುಗ್ದಿದೆ. ಯಾರು ಅದನ್ನೆಲ್ಲ ನೋಡಿಲ್ಲ, ಗೋ ಆ್ಯಂಡ್ ವಾಚ್ ದಟ್. ಇಟ್ಸ್ ಹೆಲ್ಪ್ಫುಲ್ ಫಾರ್ ಆಲ್ ಯುವರ್ ಎಕ್ಸಾಮ್. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್? ಸೊ ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ? ದಟ್ ಈಸ್ ವಾಟ್ ಬ್ಲಡ್ ರಿಲೇಷನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬ್ಲಡ್ ರಿಲೇಷನ್ಸನ್ನು ನೋಡೋಣ. ಬ್ಲಡ್ ರಿಲೇಟೆಡ್ ಅಂದರೆ ಯಾರ್ಯಾರು ಇರ್ತಾರೆ ಹೇಳಿ? ಬ್ಲಡ್ ರಿಲೇಟೆಡ್ ಅಂದರೆ ಯಾರ್ಯಾರು ಇರ್ತಾರೆ, ರೈಟ್? ಈಸ್ ಯುವರ್ ಫ್ರೆಂಡ್ಸ್ ಆರ್ ವಾಟ್ ಬ್ಲಡ್ ರಿಲೇಟೆಡ್? ಈಸ್ ಯುವರ್ ಫ್ರೆಂಡ್ಸ್ ಆರ್ ಬ್ಲಡ್ ರಿಲೇಟೆಡ್ ಇರ್ತಾರಾ? ನೋ, ರೈಟ್? ಇವಾಗ ನಾನು ಹೇಳಿದೆ, ಇವಾಗ ನಿಮ್ಮದು ಫಾರ್ ಎಕ್ಸಾಂಪಲ್ ಚಿಕ್ಕಪ್ಪ ಚಿಕ್ಕಮ್ಮ, they are blood related or not? Yes, they are what? Blood related, right? ಇದನ್ನು ನಾವು ಇವತ್ತು ಸ್ಟಡಿ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕೇಳಿದೆ ನಿಮಗೆ, ನನ್ನ ಅಪ್ಪಂದು, ರೈಟ್? ಮೈ ಫಾದರ್ ಬ್ರದರ್ಸ್ ಸನ್ ಏನಾಗ್ತಾರೆ ನನಗೆ, ರೈಟ್? ಮೈ ಫಾದರ್ಸ್ ಬ್ರದರ್ಸ್ ಸನ್ ಅಂದರೆ ನನ್ನ ಅಪ್ಪಂದು ವಾಟ್ ಬ್ರದರ್, ಅಣ್ಣ ಇದ್ದಾರಲ್ಲ, ಅವ್ರದ್ದು ಮಗ ನನಗೆ ಏನಾಗ್ತಾರೆ. ದಟ್ ಈಸ್ ವಾಟ್ ಅಂದರೆ ಈ ಥರ ಕ್ವಶನ್ಸನ್ನು ಕೇಳಿರ್ತಾರೆ. ಯಾವ ಥರ ಯಾರಿಗೆ ರಿಲೇಟ್ ಆಗಿದ್ದಾರೆ, ದಟ್ ಈಸ್ ವಾಟ್ ಇನ್ ಅ ಬ್ಲಡ್ ರಿಲೇಷನ್. ಇಷ್ಟೇ. ನಿಮಗೆಲ್ಲ ಮನೆಯಲ್ಲಿ ಗೊತ್ತಿದೆನಾ ಯಾರಿಗೆ ಏನಂತ ಕರೀತಾರೆ ಅಂತ? ಸೊ ಇವಾಗ ನಿಮಗೆ ಕನ್ನಡದಲ್ಲಿ ಎಲ್ರಿಗೂ ಗೊತ್ತಿರ್ಬೋದು, ರೈಟ್? ಚಿಕ್ಕಪ್ಪ ಚಿಕ್ಕಮ್ಮ ಆ ಥರ, ರೈಟ್? ಬಟ್ ವಿಲ್ ಸಿ ಇನ್ ಇಂಗ್ಲೀಷ್ ಆಲ್ಸೋ. ಇದರಲ್ಲಿ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅವರನ್ನು, ಅದನ್ನು ಕೂಡ ಇವತ್ತು ನೋಡೋಣ. ರೈಟ್? ಸೊ ಬ್ಲಡ್ ರಿಲೇಷನ್ ಬಂದಾಗ ನಾವು ಫಸ್ಟ್ ಆಫ್ ಆಲ್ ಸ್ಟಡಿ ಮಾಡೋದು ಇಲ್ಲಿ ಫ್ಯಾಮಿಲಿ ಟ್ರೀ. ವಾಟ್? ಫ್ಯಾಮಿಲಿ ಟ್ರೀಯನ್ನು ಸ್ಟಡಿ ಮಾಡ್ತೀವಿ. ವಾಟ್ ಈಸ್ ದಟ್ ಫ್ಯಾಮಿಲಿ ಟ್ರೀ ಅಂತಂದರೆ, ಇವಾಗ ನಾನಿದ್ದೀನಿ, ರೈಟ್? ನನಗೆ ಅಪ್ಪ ಅಮ್ಮ ಇದ್ದಿರ್ತಾರೆ, ಅವ್ರದ್ದು ಅಣ್ಣ ತಮ್ಮ, ಅವ್ರಿಗೆ ಏನಂತ ಕರಿತೀವಿ, ರೈಟ್? ಅವ್ರದ್ದು ವೈಫ್, ರೈಟ್? ಆ್ಯಂಡ್ ಅವ್ರದ್ದು ಮಕ್ಕಳು, ಆ್ಯಂಡ್ ನಾವು ಇರ್ತೀವಿ. ನಮ್ಮದು ಇವಾಗ ಮ್ಯಾರೇಜ್ ಆದರೆ ಅವರನ್ನು ಏನು ಕರಿತೀವಿ, ರೈಟ್? ಸೊ ಇವಾಗ ನಮ್ಮ ಮಕ್ಕಳಿರ್ತಾರೆ. ಲೈಕ್ ದಟ್ ವಿ ಹ್ಯಾವ್ ಟು ಮೇಕ್ ಒನ್ ಫ್ಯಾಮಿಲಿ ಟ್ರೀಯನ್ನು ನಾವು ಮಾಡೋಣ, ರೈಟ್? ಸೊ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಟ್ರೀಗಿಂತ ಮುಂಚೆ ನಾವು ಅದನ್ನು ಏನಂತ ಡಿನೋಟ್ ಮಾಡ್ತೀವಿ ಅದನ್ನು ಫಸ್ಟು ಕಲಿಯೋಣ. ಓಕೆ? ಫಸ್ಟ್ ಏನಂತ ಡಿನೋಟ್ ಮಾಡ್ತೀವಿ ಎಲ್ಲದನ್ನು ಇವಾಗ ನೋಡಿ. ಸಿ, ಐ ವಿಲ್ ರೈಟ್ ಹಿಯರ್ ನೋಟೇಷನ್ಸ್. ರೈಟ್? ಸೊ ಇವಾಗ ಫ್ಯಾಮಿಲಿ ಅಂತ ಬಂದಾಗ ಜೆಂಡರ್ಸ್ ಕೂಡ ಇರುತ್ತಾ? ಫಿಮೇಲ್ ಆರ್ ಮೇಲ್ ಆರ್ ಫಿಮೇಲ್ ಅಂತ ಇರುತ್ತೆ. ಮೇಲ್ ಆ್ಯಂಡ್ ಫಿಮೇಲ್ ಅಂತ ಇರುತ್ತೆ, ಜೆಂಡರ್ಸ್ ಇರುತ್ತೆ, ರೈಟ್? ಸೊ ಇವಾಗ ನಾವು ಮಾಡುವಾಗ, ಇವಾಗ ನಾವು ಕ್ವಶನ್ ಸಾಲ್ವ್ ಮಾಡುವಾಗ ಫಿಮೇಲ್ ಮತ್ತು ಮೇಲ್ಗೆ ಏನಂತ ರಿಪ್ರೆಸೆಂಟ್ ಮಾಡ್ತೀವಿ, ಲೈಕ್ ದ್ಯಾಟ್ ವಿ ವಿಲ್ ನೋ ದ ಫಸ್ಟ್ ಅದನ್ನು ನೋಡೋಣ. ಇವಾಗ ಮೇಲ್ ಇದೆ, ರೈಟ್? ದ್ಯಾಟ್ ವಿ ವಿಲ್ ಟೇಕ್ ಅ ಪ್ಲಸ್. ಓಕೆ? ಮೇಲ್ ಇದ್ದಾರೆ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ನಾವು ಮೇಲೆ ಪ್ಲಸ್ ಮಾಡಿದರೆ ದಟ್ ಈಸ್ ವಾಟ್ ಮೇಲ್ ಅಂತ. ಓಕೆ? ಸೊ ಇವಾಗ ಫೀಮೇಲ್ ಹೆಂಗೆ ಗೊತ್ತಾಗುತ್ತೆ? ಫೀಮೇಲ್ ವಿಲ್ ಟೇಕ್ ಅ ಮೈನಸ್ ಅಂತ. ಓಕೆ? ಫಿಮೇಲ್ ನಾವು ಮೈನಸ್ ಅಂತ ಅಂದ್ಕೊಳ್ಳೋಣ. ಓಕೆ? ಸೊ ಇವಾಗ ನಾವು ಮೇಲ್ ಆ್ಯಂಡ್ ಫಿಮೇಲ್ ಇದ್ಮೇಲೆ ಇವಾಗ ರೈಟ್? ಸೊ ನೆಕ್ಸ್ಟ್ ವಿಲ್ ಬಿ ವಾಟ್ ಮ್ಯಾರೇಜ್, ರೈಟ್? ಸೊ ಮ್ಯಾರೇಜ್ಗೆ ನಾವು ಏನು ನೋಟೇಷನ್ ಮಾಡೋಣ? ಫಾರ್ ಮ್ಯಾರಿಡ್ ಆಗಿದ್ದಾರೆ ಕಪಲ್ಸ್, ಓಕೆ? ವಿಲ್ ಟೇಕ್ ಅ ಕಪಲ್ ಅವರ ಸ್ಪೌಸ್ ಅಂತ ಕೂಡ ನೀವು ಕರಿಬೋದು. ಸೊ ವಿಲ್ ಡಿನೋಟ್ 2 ಲೈನ್ಸ್. ಓಕೆ? 2 ಲೈನ್ಸನ್ನು ನಾವು ಡಿನೋಟ್ ಮಾಡೋಣ. ನೋಟೇಷನ್ ವಾಟ್ 2 ಲೈನ್ಸ್. ಇವಾಗ ನಾನಿದ್ದೀನಿ, ರೈಟ್? ಫಾರ್ ಎಕ್ಸಾಂಪಲ್ ಆರೆಲ್ಸ್ ನೀವು ಅಂತ ತಿಳ್ಕೊಳ್ಳಿ, ಮೀ ಅಂತ ಅಂದ್ಕೊಳ್ಳಿ. ಮೀ ಇಸ್ ಮ್ಯಾರಿಡ್ ಟು ಸಮ್ವನ್. ನಾನಿದ್ದೀನಿ, ದಟ್ ಈಸ್ ಅ ಫಿಮೇಲ್. ಫಿಮೇಲ್ ಮೀನ್ಸ್ ವಾಟ್, ರೈಟ್? ಫಿಮೇಲ್ ಅಂದರೆ ನಾನು ಏನು ತೊಗೊಂಡಿದ್ದು ನೋಟೇಷನ್ನು? ದಟ್ ಈಸ್ ಅ ಮೈನಸ್. ಮ್ಯಾರಿಡ್ ಟು ವಾಟ್? ದಟ್ ಮೇಲ್ ಪರ್ಸನ್, ದಟ್ ಈಸ್ ಹಸ್ಬೆಂಡ್ ಆಫ್ ಮೀ. ಹಸ್ಬೆಂಡ್ ಆಗುತ್ತಾ? ಸೊ ಇವರಿಬ್ಬರ ನಡುವೆ 2 ಲೈನ್ಸ್ ಹಾಕಿದರೆ ದೇ ಆರ್ ಮ್ಯಾರಿಡ್ ಅಂತ ಅರ್ಥ. ಓಕೆ? ದೇ ಆರ್ ಮ್ಯಾರಿಡ್. ಸಿಂಗಲ್ ಲೈನ್ ಮಾಡಿದರೆ ಸಿಬ್ಲಿಂಗ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ? ವಿಲ್ ಟೇಕ್ ಅ ಸಿಬ್ಲಿಂಗ್ಸಿಗೆ ಸಿಂಗಲ್ ಲೈನ್. ಸಿ, ನಾನಿದ್ದೀನಿ, ಓಕೆ? ನಂದು ಬ್ರದರ್ ಇದ್ದಾರೆ, ಓಕೆ? ಬ್ರದರ್ ಆರ್ ಸಿಸ್ಟರ್ ಯು ಕ್ಯಾನ್ ಟೇಕ್, ರೈಟ್? ಸಿಂಗಲ್ ಲೈನ್ ಮಾಡಿದ್ದೀನಿ. ಹಿಯರ್ ಇಟ್ ಈಸ್ ಅ ಬ್ರದರ್, ಮೈ ಬ್ರದರ್ ಈಸ್ ದರ್. ಸೊ ಇವರಿಬ್ಬರ ನಡುವೆ ಏನು ರಿಲೇಷನ್ ಇದೆ? ದೇ ಆರ್ ವಾಟ್? ಸಿಬ್ಲಿಂಗ್ಸ್.
ಓಕೆ 2 ಲೈನ್ಸ್ ಹಾಕಿದರೆ ದೇ ಆರ್ ವಾಟ್ ಮ್ಯಾರಿಡ್ ಅಂದರೆ ಕಪಲ್ಸ್ ಇದ್ದಾರೆ ಅಂತ ಅರ್ಥ, ರೈಟ್? ಅರ್ಥ ಆಯ್ತಾ ಇದೆಲ್ಲ? ಸೊ ಓಕೆ, ಜನ್ರೇಷನ್ ಟು ಜನ್ರೇಷನ್ ಕೂಡ ನಾವು ಹಾಗೆ ಒಂದು ಲೈನನ್ನು ತಗೊಳ್ಳೋಣ. ಜನ್ರೇಷನ್ ಇರುತ್ತೆ, ಮ್ಯಾಕ್ಸಿಮಮ್ ಆಗಿ ನಿಮಗೆ ಎಕ್ಸಾಮಲ್ಲಿ 3 ಜನ್ರೇಷನ್ ಗ್ಯಾಪನ್ನು ಕೇಳಿರ್ತಾರೆ. 3 ಜನ್ರೇಷನ್ ಅಂದರೆ ನಾನಿದ್ದೀನಿ, ರೈಟ್? ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಅವ್ರದ್ದು ಅಪ್ಪ ಅಮ್ಮ ಕೂಡ ಕೇಳಿರ್ತಾರೆ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. 4 ಜನ್ರೇಷನ್ ಕೇಳಿದರೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಆಗಿರ್ತಾರೆ, ರೈಟ್? ಅಂಡರ್ಸ್ಟುಡ್? ಎಲ್ರಿಗೂ ಅರ್ಥ ಆಗಿದೆನಾ? ಈ ನೊಟೇಷನ್ ಹೆಂಗೆ ಮಾಡಬೇಕು ಫಸ್ಟ ಇದನ್ನು ಮಾಡ್ಕೊಳ್ಳೋದು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಬರ್ಕೊಂಡು ಮಾಡೋಕ್ಕೆ ಏನಾಗುತ್ತೆ, ಟಫ್ ಆಗುತ್ತೆ, ರೈಟ್? ಸೊ ಇಲ್ಲಿವರೆಗಂತೂ ಅರ್ಥ ಆಯಿತಾ? ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಅಂತೂ ಇವಾಗ ನಮಗೆ ನೊಟೇಷನ್ ಹೆಂಗೆ ಮಾಡೋದು ಅದು ಅರ್ಥ ಆಯಿತು. ಸೊ ಇವಾಗ ಫ್ಯಾಮಿಲಿಯಲ್ಲಿ ಹೇಗೆ ಒಬ್ರನ್ನೊಬ್ಬರು ರಿಲೇಟ್ ಆಗಿರ್ತಾರೆ, ರೈಟ್? ಸೊ ನಾನು ತಮ್ಮಂದು ವಾಟ್ ತಮ್ಮ ಇದ್ದಾನೆ, ತಮ್ಮನ ಹೆಂಡ್ತಿ ಇರ್ತಾರೆ, ರೈಟ್? ಅವರು ನನಗೆ ಹೇಗೆ ರಿಲೇಟ್ ಆಗಿರ್ತಾರೆ ಅದನ್ನು ನಾವು ಇವಾಗ ತಿಳ್ಕೊಳ್ಳೋಣ, ರೈಟ್? ಸೊ ಇವಾಗ ನಾನೇನು ಹೇಳಿದ್ದು, ಆಲ್ವೇಸ್ ರಿಮೆಂಬರ್ ದಟ್ ಮೇಲಿಗೆ ಪ್ಲಸ್ ಫಿಮೇಲ್ಗೆ ಮೈನಸ್ ಅಂತ ತಗೊಳ್ತಾ ಇದ್ದೀನಿ. ಆ್ಯಂಡ್ ವಾಟ್ ಮ್ಯಾರಿಡ್ ಇದ್ದರೆ 2 ಲೈನ್ಸ್, ರೈಟ್? ಮ್ಯಾರಿಡ್ ಇದ್ದರೆ 2 ಲೈನ್ಸ್, ಸಿಬ್ಲಿಂಗ್ಸ್ ಇದ್ದರೆ 1 ಲೈನ್. ಸೇಮ್ ರೆಡ್ ಜನ್ರೇಷನ್ ಯು ಕ್ಯಾನ್ ಟೇಕ್ ಸೇಮ್ ರೆಡ್ ಜನ್ರೇಷನಲ್ಲಿ ಇದನ್ನು 1 ಲೈನ್ ಅಂತ ನೀವು ಮೆನ್ಷನ್ ಮಾಡ್ಬೋದು, ಓಕೆ? ಸೊ ನೆಕ್ಸ್ಟ್ ನೋಡಿ, ಇವಾಗ ನಾವು ಫ್ಯಾಮಿಲಿ ಟ್ರೀಯನ್ನು ನೋಡೋಣ. ಹೇಗೆ ಫ್ಯಾಮಿಲಿ ಟ್ರೀ? ಫಸ್ಟು ನಾನು ನನ್ನಿಂದ ತಗೊಳ್ತಾ ಇದ್ದೀನಿ, ಓಕೆ? ಯು ಕ್ಯಾನ್ ಟೇಕ್ ಮೀ ಹಿಯರ್, ಮೀ ಆರ್ ಯು ಯು ಅಂದರೆ ಓಕೆ, ಮೀ ಆರ್ ಯು. ಸಿ ಇವಾಗ ನಾನು ಇಲ್ಲಿ ಮೀ ಅಂತ ತಗೊಳ್ತಾ ಇದ್ದೀನಿ, ಮೀ ನಾನಿದ್ದೀನಿ ಇಲ್ಲಿ, ರೈಟ್? ದಟ್ ಈಸ್ ಅ ಫಿಮೇಲ್. ಹಾಗಿದ್ರೆ ನನ್ನ ಅಪ್ಪ ಅಮ್ಮ ಇರ್ತಾರಾ? ಸೊ ಅಪ್ಪ ಅಮ್ಮ, ಸೊ ಇಲ್ಲಿ ನಾನಿದ್ದೀನಿ, ನಂದು ಅಪ್ಪ ಅಮ್ಮ ಇಬ್ಬರು ಮ್ಯಾರಿಡ್ ಕಪಲ್ಸ್ ಅವರು ನಾಟ್, ರೈಟ್? ಸೊ ಇಬ್ಬರು ಅಪ್ಪ ಅಮ್ಮ, ಇಲ್ಲಿ ಫಾದರ್ ಆ್ಯಂಡ್ ಮದರ್. ಅವರನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ದಟ್ ಈಸ್ ಅಬೌಟ್ ಫಾದರ್ ಆ್ಯಂಡ್ ಹಿಯರ್ ಮದರ್, ರೈಟ್? ಫಾದರ್ ಆ್ಯಂಡ್ ಮದರ್ ಆಯಿತು. ಸೊ ನೆಕ್ಸ್ಟ್ ನಾನಿದ್ದೀನಿ, ಹಾಕಿದರೆ ನನ್ನ ಬ್ರದರ್ ಅವ್ರ ಸಿಸ್ಟರ್ ಇರ್ತಾರಾ? ಸೊ ದಟ್ ಈಸ್ ವಾಟ್ ಇಫ್ ಐ ಟೇಕ್, ನಾನು ಫಿಮೇಲ್, ದಟ್ ಈಸ್ ನನಗೆ ಬ್ರದರ್ ಆಗಿರ್ತಾರೆ. ಸೊ ವಿ ಬೋತ್ ಆರ್ ಸಿಬ್ಲಿಂಗ್ಸ್, ನಾವು ಸಿಬ್ಲಿಂಗ್ಸ್ ಇದ್ದೀವಿ. ಸಿಬ್ಲಿಂಗ್ ಮೀನ್ಸ್ ವಾಟ್? 1 ಪೇರೆಂಟಿಂದ ಮಾತ್ರ. ಸೊ ದಟ್ ವಿ ವಿಲ್ ಕಾಲ್ ಅ ಸಿಬ್ಲಿಂಗ್ಸ್. ಕಸಿನ್ಸ್ ಅಂದರೆ ಡಿಫ್ರೆಂಟ್ ಪೇರೆಂಟ್ ಇರ್ತಾರೆ, ಓಕೆ? ಸೊ ಇವಾಗ ಬ್ರದರ್ ಆಯಿತು, ನನ್ನ ಬ್ರದರ್. ಸೊ ಇವಾಗ ನಾನು ನಿಮ್ಮ ಫಾದರ್ ಇದ್ದಾರೆ, ಫಾದರ್ ಇದ್ದರೆ ಅವ್ರದ್ದು ಅಪ್ಪ ಅಮ್ಮ ಇರ್ತಾರಾ? ಸೊ ಇವಾಗ ನಾನು ಅವ್ರದ್ದು ಅಪ್ಪ ಅಮ್ಮ ಮಾಡಿದರೆ ಫಾದರ್ ಈಸ್ ಸರ್, ಅಗೇನ್ ಇವ್ರದ್ದು ಇಲ್ಲಿ ಅಪ್ಪ, ಇಲ್ಲಿ ಅಮ್ಮ, ರೈಟ್? ಸೊ ಹಿಯರ್ ಆಲ್ಸೋ ನಿಮ್ಮ ಮದರ್ ಇದ್ರೂ ಅವರಿಗೂ ಡಿಫ್ರೆಂಟ್ ಮದರ್ ಆ್ಯಂಡ್ ಫಾದರ್ ಇದ್ದಿರ್ತಾರೆ, ಓಕೆ, ರೈಟ್? ಸೊ ಇವಾಗ ನಿಮ್ಮ ಫಾದರ್ಗೆ ನಿಮ್ಗೇನಾಗಿದೆ, ನಿಮ್ಮ ಫಾದರ್ ಏನಾಗಿರ್ತಾರೆ ನಿಮಗೆ? ಗ್ರ್ಯಾಂಡ್ ಫಾದರ್, ರೈಟ್? ಸೊ ಗ್ರ್ಯಾಂಡ್ ಫಾದರ್, ಇಲ್ಲಿ ಗ್ರ್ಯಾಂಡ್ ಮದರ್ ಬರುತ್ತೆ. ಸೊ ಇಲ್ಲೂ ಕೂಡ ಸೇಮ್, ಅಮ್ಮ ಕಡೆಯಿಂದ ಕೂಡ ನೀವು ಏನಂತೀರಾ? ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್. ಬಟ್ ಇಲ್ಲಿ ಕರೆಯೋದು ದಿಸ್ ಈಸ್ ವಾಟ್ ನಾವು ಫಾದರ್ ಕಡೆಯಿಂದ, ಅಪ್ಪನ ಕಡೆಯಿಂದ ಕರೆದಿದ್ದರೆ ದಟ್ ಈಸ್ ವಾಟ್ ಪ್ಯಾಟರ್ನಲ್ ಅಂತ ಕರೆಯೋಣ. ವಾಟ್? ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಅಪ್ಪನ ಕಡೆಯಿಂದ ಯಾರೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ ದೇ ಆಲ್ ಆರ್ ವಾಟ್? ಪ್ಯಾಟರ್ನಲ್. ಇಲ್ಲಿ ಅಮ್ಮನ ಕಡೆಯಿಂದ ಇದ್ದಿದ್ರೆ ದಟ್ ಈಸ್ ವಾಟ್? ಮ್ಯಾಟರ್ನಲ್. ಪ್ಯಾಟರ್ನಲ್ ಆ್ಯಂಡ್ ಮ್ಯಾಟರ್ನಲ್ ಅಂತ ನೆನ್ಪಿಟ್ಕೊಳ್ಬೇಕು. ಅಪ್ಪನ ಕಡೆಯಿಂದ ಅಮ್ಮನ ಕಡೆಯಿಂದ ಯಾರ್ಯಾರು ರಿಲೇಟಿವ್ಸ್ ಇದ್ದಿರ್ತಾರೆ, ಓಕೆ? ಸೊ ಇವಾಗ ನಿಮ್ಗೆ ಏನಾಗ್ತಾರೆ, ಅವರು ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್, ಓಕೆ, ವಿಲ್ ರಿಲೇಟ್ ಟು ಅಸ್. ನಾವು ನಮಗೆ ರಿಲೇಟ್ ಮಾಡ್ಕೊಳ್ಳೋಣ, ಆವಾಗ ಏನಾಗುತ್ತೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ಇಲ್ಲಿ ನಾನಿದ್ದೀನಿ, ಸೊ ಮದರ್ ಕಡೆಯಿಂದ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಏನಾಗಿರ್ತಾರೆ? ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್, ರೈಟ್? ಅರ್ಥ ಆಯ್ತಾ ಇಲ್ಲಿವರೆಗೂ? ಓಕೆ. ಸೊ ಇವಾಗ ನೆಕ್ಸ್ಟ್ ಗ್ರ್ಯಾಂಡ್ ಫಾದರ್ ಆಯಿತು, ಗ್ರ್ಯಾಂಡ್ ಮದರ್ ಆಯಿತು. ಇವಾಗ ನೆಕ್ಸ್ಟ್ ಇಲ್ಲಿ ಯುವರ್ ಫಾದರ್ ಈಸ್ ದರ್, ನಿಮ್ಮ ಫಾದರ್ ಇರ್ತಾರ, ಅವ್ರದ್ದು ಅಣ್ಣ ತಮ್ಮ ಇದ್ದಿರ್ಬೋದಾ? ಇಫ್ ವಿ ಟೇಕ್ ಸಿಸ್ಟರ್ ಆರ್ ಬ್ರದರ್. ಇವಾಗ ಮೈ ಮದರ್ ಈಸ್ ದರ್, ಮೈ ಮದರ್ಸ್ ವಾಟ್? ಮೈ ಮದರ್ಸ್ ಬ್ರದರ್ ಈಸ್ ದರ್, ನನ್ನ ಅಮ್ಮನ ವಾಟ್? ತಮ್ಮ ಇದ್ದಾರೆ ಅವ್ರ ಅಣ್ಣ ಇದ್ದಾರೆ ಅಂದ್ಕೊಳ್ಳಿ. ಸೊ ಅವ್ರು ನಂಗೆ ಏನಾಗ್ತಾರೆ? ಇಲ್ಲಿ ಅದನ್ನು ಬರೀಬೇಕು. ದಟ್ ಈಸ್ ವಾಟ್? ಅಂಕಲ್.
ಇಲ್ಲಿ ನಾನು ಮೇಲ್ ತಗೊಂಡಿದ್ದೀನಿ, ದಟ್ ಈಸ್ ವಾಟ್ ಅಂಕಲ್ ಆಗಿರ್ತಾರೆ. ಇವಾಗ ನಾನು ಇಲ್ಲೊಂದು ಫೀಮೇಲನ್ನು ತಗೊಳ್ಳೋಣ. ಫೀಮೇಲ್ ಇದ್ದರೆ ಏನಂತೀರಾ, ಚಿಕ್ಕಪ್ಪ ಚಿಕ್ಕಮ್ಮ, ರೈಟ್. ಇವಾಗ ನಿಮ್ಮ ಅಮ್ಮಂದು ಅಮ್ಮ ಆರ್ ಅಪ್ಪದು, ರೈಟ್. ತಮ್ಮ ತಂಗಿ ಆರ್ ಅಕ್ಕ ಅಣ್ಣ ಇರ್ತಾರೆ, ರೈಟ್. ಅಮ್ಮದ ಸೈಡ್ ಕೂಡ, ಸೊ ಅವರನ್ನು ಏನಂತೀರಾ, ಚಿಕ್ಕಪ್ಪ ಚಿಕ್ಕಮ್ಮ ಅಂತೀರಾ. ಹಾಗೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ, ಇಂಗ್ಲೀಷಲ್ಲಿ ಓನ್ಲಿ ಒಂದೇ ವರ್ಡ್ ಇದೆ ನೋಡಿ, ಅಂಕಲ್ ಆ್ಯಂಡ್ ಆಂಟ್. ಎಲ್ರಿಗೂ ಏನಂತ ಕರಿತಾ ಇರ್ತಾರೆ, ಅಂಕಲ್ ಆ್ಯಂಡ್ ಆಂಟ್, ರೈಟ್. ಸೊ ಫಾದರ್ ಸೈಡು ಕೂಡ ಇವಾಗ ಸಿಸ್ಟರ್ ಇದ್ದರೆ ದಟ್ ಈಸ್ ವಾಟ್ ಆಂಟ್ ಅಂತ. ಓಕೆ, ದಟ್ ಈಸ್ ವಾಟ್ ಆಂಟ್. ಸೊ ಇಲ್ಲೂ ಕೂಡ ಮದರ್ ಸೈಡ್ ಕೂಡ ನೀವು ವಾಟ್ ಸಿಸ್ಟರ್ ಇದ್ದರೆ ದಟ್ ವಿಲ್ ಕಾಲ್ ಅ ವಾಟ್ ಆಂಟ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿವರೆಗೆ ಅರ್ಥ ಆಯ್ತಾ, ರೈಟ್. ಇವಾಗ ನಿಮಗೆ ಏನಾಗಿರ್ತಾರೆ, ಅಪ್ಪದು ವಾಟ್ ಸಿಸ್ಟರ್ ಆಂಟ್ ಆಗಿರ್ತಾರೆ. ನಿಮ್ಮ ಅಪ್ಪದು ವಾಟ್ ಅಣ್ಣ ಇದ್ದರೆ ದಟ್ ಈಸ್ ವಾಟ್ ಅಂಕಲ್, ರೈಟ್. ಇಲ್ಲಿವರೆಗೆ ಅರ್ಥ ಆಯಿತು. ನೆಕ್ಸ್ಟ್ ಇವಾಗ ನೀವು ಬ್ರದರ್ ಇದ್ದಾರೆ, ನಿಮಗೆ ಬ್ರದರ್ ಇದ್ದಾರೆ, ನಾನಿದ್ದೀನಿ, ಯು ಬೋತ್ ಆರ್ ವಾಟ್ ಸಿಬ್ಲಿಂಗ್ಸ್ ಅಲ್ಲ. ಸೊ ಸಿಬ್ಲಿಂಗ್ಸ್ ಅಂದರೆ ಬ್ರದರ್ ಆರ್ ಸಿಸ್ಟರ್ ಇದ್ದಿರ್ತಾರೆ. ಸೊ ಬ್ರದರ್ ಇದ್ದಾರೆ, ನಿಮ್ಮ ಬ್ರದರ್ಗೆ ವಾಟ್ ಇವಾಗ ಮ್ಯಾರೇಜ್ ಆಗಿದೆ, ಆರ್ ಎಲ್ಸ್ ನಿಮಗೂ ಕೂಡ ಮ್ಯಾರೇಜ್ ಆಗಿದೆ. ಸಿ ಹಿಯರ್ ಮೀ ಇಸ್ ದೆ, ನಾನು ಇಲ್ಲಿ ಮ್ಯಾರೇಜ್ ಆಗಿದೆ. ಸೊ ವಾಟ್ ಏನಾಗಿರ್ತಾರೆ, ದಟ್ ಈಸ್ ವಾಟ್ ಹಸ್ಬೆಂಡ್, ರೈಟ್. ಸೊ ಇವಾಗ ಬ್ರದರ್ ಇದ್ದಾರೆ, ಸೊ ಬ್ರದರ್ದು ಕೂಡ ನಿಮ್ಮ ಮ್ಯಾರೇಜ್ ಆಗಿರುತ್ತೆ, ಬ್ರದರ್ದು ಕೂಡ ಮ್ಯಾರೇಜ್ ಆಗಿರುತ್ತಾ. ಸೊ ಇವಾಗ ಬ್ರದರ್ದು ಕೂಡ ಮ್ಯಾರೇಜ್ ಆಗಿದ್ದರೆ ಅವ್ರದ್ದು ವೈಫ್ ನಿಮ್ಗೆ ಏನಾಗಿರ್ತಾರೆ, ರೈಟ್. ಇವಾಗ ಬ್ರದರ್ದು ಮ್ಯಾರೇಜ್ ಆಗಿದೆ, ದಟ್ ಈಸ್ ಹಿಯರ್ ಹಿಸ್ ವೈಫ್ ಈಸ್ ದರ್ ರೋ. ಸೊ ಹಿಸ್ ವೈಫ್ ಏನಾಗಿರ್ತಾರೆ ನಿಮಗೆ, ಸೊ ದಟ್ ಈಸ್ ವಾಟ್ ಸಿಸ್ಟರ್ ಇನ್ ಲಾ. ವಾಟ್ ಸಿಸ್ಟರ್ ಇನ್ ಲಾ, ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ದಟ್ ಈಸ್ ಸಿಸ್ಟರ್ ಇನ್ ಲಾ, ರೈಟ್. ಓಕೆ, ಸೊ ಬ್ರದರ್ಸ್ ವೈಫ್ ಈಸ್ ವಾಟ್ ನಿಮಗೆ ಸಿಸ್ಟರ್ ಇನ್ ಲಾ ಆಗಿರ್ತಾರೆ, ಸಿಸ್ಟರ್ ಇನ್ ಲಾ. ಓಕೆ, ಸೊ ಇವಾಗ ವಾಟ್ ಇಲ್ಲಿ ಫಿಮೇಲ್ ಇದ್ದರೆ, ಮೇಲ್ ಇದ್ದರೆ ಅಂದ್ಕೊಳ್ಳಿ, ಇಲ್ಲಿ ಅಗೇನ್ ಒಂದು ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ, ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಅವ್ರದ್ದು ಇವಾಗ ಹಸ್ಬೆಂಡ್ ಇದ್ದರೆ ನಿಮಗೆ ಬ್ರದರ್ ಇನ್ ಲಾ ಆಗಿರ್ತಾರೆ. ಇನ್ ಅ ಸೇಮ್ ವೇ ಇಲ್ಲಿ ನಿಮ್ಮ ಬ್ರದರ್ ಇದ್ದಾರೆ. ಓಕೆ, ಇನ್ ಅ ಸೇಮ್ ವೇ ಇಲ್ಲಿ ಬ್ರದರ್ ಇದ್ದಾರೆ, ನಿಮ್ಮ ಬ್ರದರ್ ನಾನಿದ್ದೀನಿ, ನನ್ನ ವಾಟ್ ಹಸ್ಬೆಂಡ್ ಈಸ್ ವಾಟ್ ಏನು ರಿಲೇಟ್ ಆಗಿರ್ತಾರೆ, ದಟ್ ಈಸ್ ವಾಟ್ ಬ್ರದರ್ ಇನ್ ಲಾ. ಸೊ ಬ್ರದರ್ ಟು ಇವಾಗ ನನ್ನ ಹಸ್ಬೆಂಡ್ಗೆ ನೋಡಿದರೆ ದಟ್ ಈಸ್ ವಾಟ್ ಬ್ರದರ್ ಇನ್ ಲಾ. ಮೇಲ್ ಇದ್ದರೆ ಬ್ರದರ್ ಇನ್ ಲಾ, ಫಿಮೇಲ್ ಇದ್ದರೆ ಸಿಸ್ಟರ್ ಇನ್ ಲಾ. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ವಿಲ್ ಬಿ ಅ ವಾಟ್, ನೆಕ್ಸ್ಟ್ ಏನಿರುತ್ತೆ, ಸೊ ನೆಕ್ಸ್ಟ್ ವಿಲ್ ಬಿ ಅ ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ಏನು ಬರೋದು, ಚಿಲ್ಡ್ರನ್. ಓಕೆ, 2 ಚಿಲ್ಡ್ರನ್ಸ್ ಆರ್ there. ಓಕೆ, 1 ಈಸ್ ಮೇಲ್, 1 ಈಸ್ ಫಿಮೇಲ್. ಇಲ್ಲಿ ನಿಮ್ಮದೇ ಚಿಲ್ಡ್ರನ್ ಇರೋದು ಸನ್ ಆ್ಯಂಡ್ ಡಾಟರ್, ರೈಟ್. ಸನ್ ಆ್ಯಂಡ್ ಡಾಟರ್ ಆಗಿರ್ತಾರೆ. ಬಟ್ ಹಿಯರ್ ಇಲ್ಲಿ ನಿಮ್ಮ ಬ್ರದರ್ ಇದ್ದಾರೆ, ಬ್ರದರ್ಸ್ ಚಿಲ್ಡ್ರನ್ ವಾಟ್ ಒಂದು ಫಿಮೇಲ್ ತಗೊಂಡಿದ್ದೀನಿ, ಒಂದು ಮೇಲ್ ತಗೊಂಡಿದ್ದೀನಿ, ಸನ್ ಆ್ಯಂಡ್ ಡಾಟರ್ ಇದ್ದಾರೆ ಅಂದ್ಕೊಳ್ಳಿ. ಸೊ ಇವಾಗ ನಿಮಗೆ ಬ್ರದರ್ದು ಸನ್ ನಿಮಗೆ ಏನಾಗಿರ್ತಾರೆ, ಏನಂತ ಕರೀತೀರಾ, ನೆಫ್ಯೂ. ವಾಟ್ ನೆಫ್ಯೂ. ಇಲ್ಲಿ ಫಿಮೇಲ್ ಇದ್ದರೆ ನೀಸ್. ವಾಟ್ ಏನಂತ ಕರಿತೀವಿ, ಬ್ರದರ್ ಸನ್ ನಿಮ್ಗೆ ಏನಾಗಿರ್ತಾರೆ, ನೆಫ್ಯೂ. ಆ್ಯಂಡ್ ಬ್ರದರ್ ವಾಟ್ ಡಾಟರ್ ಇದ್ದರೆ ಸೊ ನಿಮ್ಗೆ ಏನಾಗಿರ್ತಾರೆ, ನೀಸ್. ಓಕೆ, ಅರ್ಥ ಆಯಿತಾ. ಸೊ ಏನಿರುತ್ತೆ ಇವಾಗ ಬ್ರದರ್ ಸನ್ ಆರ್ ಡಾಟರ್, ಮೇಲ್ ಇದ್ದರೆ ನೆಫ್ಯೂ, ಫಿಮೇಲ್ ಇದ್ದರೆ ನೀಸ್. ಓಕೆ, ಅರ್ಥ ಆಯ್ತಾ ಇಲ್ಲಿವರೆಗೂ ಫ್ಯಾಮಿಲಿ ಡಯಾಗ್ರಾಮು ಏನಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು ಗ್ರ್ಯಾಂಡ್ ಫಾದರ್ದು ಅಗೇನ್ ವಾಟ್ ಅಪ್ಪ ಅಮ್ಮ ಇರ್ತಾರೆ ಅಲ್ವಾ. ಸೊ ದ್ಯಾಟ್ ಈಸ್ ವಾಟ್ ಅವರಿಗೆ ನಾವು ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಗ್ರೇಟ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರೇಟ್ ಗ್ರ್ಯಾಂಡ್ ಮದರ್. ಓಕೆ, ಸೊ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರೇಟ್ ಗ್ರ್ಯಾಂಡ್ ಮದರ್. ಸೊ ಇಲ್ಲಿವರೆಗೆ ಅರ್ಥ ಆಯಿತಾ. ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಓಕೆ, ಸೊ ಇವಾಗ ನಾನು ನಿಮಗೆ ಕೇಳಿದೆ, ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಹಿಯರ್. ಓಕೆ, ಸೊ ನಾನು ಇಲ್ಲಿ ಫಾದರ್ ಸಿಸ್ಟರ್ ಇದ್ದಾರೆ, ಫಾದರ್ ಸಿಸ್ಟರ್ಗೆ ನೀವು ಏನಾಗ್ತೀರಾ, ಫಾದರ್ ಸಿಸ್ಟರ್ಗೆ ನೀವು ಏನಾಗ್ತೀರಾ, ರೈಟ್.
ಫಾದರ್, ಯುವರ್ ಫಾದರ್ ಈಸ್ ದರ್, ಫಾದರ್, ಸಿಸ್ಟರ್ ಈಸ್ ದರ್. ಓಕೆ, ನೀವು ಕನ್ನಡದಲ್ಲಿ ಏನಂತ ಕರೀತೀರ, ಅತ್ತೆ ಅಂತ ಕರೀತಾರಲ್ವ. ಸೊ ದಟ್ ಈಸ್ ವಾಟ್, ಫಾದರ್ ಸಿಸ್ಟರ್ಗೆ ನೀವು ಏನಂತ ಏನಾಗ್ತೀರಾ? ಫಿಮೇಲ್ ಇದ್ದರೆ ವಾಟ್? ಫಿಮೇಲ್ ಇದ್ದರೆ ನೀಸ್, ಮೇಲ್ ಇದ್ದರೆ ನೆಫ್ಯೂ. ಓಕೆ, ಫಿಮೇಲ್ ಇದ್ದರೆ ನೀಸ್, ಮೇಲ್ ಇದ್ದರೆ ನೆಫ್ಯೂ. ಅರ್ಥ ಆಗಿದೆನಾ ಇಲ್ಲಿವರೆಗೂ ಫ್ಯಾಮಿಲಿ ಟ್ರೀ? ಓಕೆ, ಇದನ್ನೆಲ್ಲ ನಿಮಗೆ ಗೊತ್ತಿದ್ದರೆ ಎಲ್ಲ ಕ್ವಶನ್ಸು ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ರೈಟ್, ಏನೂ ಕನ್ಫ್ಯೂಷನ್ ಆಗೋದಿಲ್ಲ, ಎಲ್ಲ ಕ್ವಶನ್ಸು ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಇದರಲ್ಲಿ ಇವಾಗ ಮೇಲಿದ್ರೆ ಸಿಸ್ಟರ್ ಇನ್ ಲಾ ಆರ್ ಬ್ರದರ್ ಇನ್ ಲಾ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಬ್ರದರ್ ಇನ್ ಲಾ. ಒಬ್ಬರಿಂದೊಬ್ಬರು ಹೀಗೆ ರಿಲೇಟ್ ಆಗಿರ್ತಾರೆ. ಇವಾಗ ನಿಮ್ಮ ಬ್ರದರ್ದು ವೈಫ್ ಇದ್ದಾರೆ, ರೈಟ್, ಬ್ರದರ್ಸ್ ವೈಫ್ ಇಸ್ ದರ್. ಸೊ ಬ್ರದರ್ ವೈಫಿಗೆ ನೀವೇನಾಗ್ತೀರಾ? ರೈಟ್, ಫಿಮೇಲ್ ಇದ್ದರೆ ಸಿಸ್ಟರ್ ಇನ್ ಲಾ, ಮೇಲ್ ಇದ್ದರೆ ಬ್ರದರ್ ಇನ್ ಲಾ. ಓಕೆ, ಫಿಮೇಲ್ ಇದ್ದರೆ ಸಿಸ್ಟರ್ ಇನ್ ಲಾ, ಮೇಲ್ ಇದ್ದರೆ ಬ್ರದರ್ ಇನ್ ಲಾ. ಇಷ್ಟೇ ಇದೆ, ಇದರಲ್ಲಿ ಜಾಸ್ತಿ ಏನು ವರ್ಡ್ಸ್ ಇಲ್ಲ. ಓನ್ಲಿ ಏನಿದೆ, ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ, ಅಂಕಲ್ ಆ್ಯಂಡ್ ಆಂಟ್. ರೈಟ್, ಫಾದರ್ ಆ್ಯಂಡ್ ಮದರ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ರೈಟ್, ಸೊ ಇನ್ನೊಂದು ನೀಸ್ ಆ್ಯಂಡ್ ನೆಫ್ಯೂ. ವಾಟ್, ಮೇಲ್ ಇದ್ದರೆ ನೆಫ್ಯೂ ಆ್ಯಂಡ್ ಫಿಮೇಲ್ ಇದ್ದರೆ ನೀಸ್. ಓಕೆ, ಸೊ ಇವಾಗ ಇನ್ನೊಂದು, ಇಲ್ಲಿ 4 ಜನ ಚಿಲ್ಡ್ರನ್ಸ್ ಇದ್ದಾರೆ ನಿಮ್ಮ ಬ್ರದರ್ಸಿಗೆ. ಓಕೆ, ನಿಮ್ಮ ಬ್ರದರ್ಗೆ ನಿಮಗೆ. ರೈಟ್, ದೆ ಬೋತ್ ಆರ್ ರಿಲೇಟೆಡ್ ಟು, ದೆ ಬೋತ್ ಆರ್ ವಾಟ್, ಸಿಬ್ಲಿಂಗ್ಸ್ ಅಂದರೆ ನಾವು ಒಂದು ಲೈನ್ ಹಾಕ್ತೀವಿ ಅಂತ ಹೇಳಿದ್ವಲ್ಲ, ದರ್ ಈಸ್ ಒನ್ ಸಿಂಗಲ್ ಲೈನ್. ಸಿಬ್ಲಿಂಗ್ಸ್ ಮೀನ್ಸ್ ದರ್ ಈಸ್ ಒನ್ ಸಿಂಗಲ್ ಲೈನ್. ರೈಟ್, ಡಬಲ್ ಲೈನ್ ಅಂದರೆ ಮ್ಯಾರಿಡ್. ಓಕೆ, ಡಬಲ್ ಲೈನ್ ಮೀನ್ಸ್ ವಾಟ್, ಮ್ಯಾರಿಡ್. ರೈಟ್, ಇಲ್ಲೂ ಕೂಡ ಮ್ಯಾರಿಡ್ ಆಗಿದೆ. ಸೊ ವಿ ಟುಕ್ ಅ ವಾಟ್, ಡಬಲ್ ಲೈನ್. ಸೊ ಸಿಂಗಲ್ ಇದೆ, ಇದು ಸಿಬ್ಲಿಂಗ್ಸ್ ಇದೆ, ಮೇಲ್ ಆ್ಯಂಡ್ ಫಿಮೇಲ್. ಇಷ್ಟೇ ಇದೆ, ಬೇರೆ ಏನು ನೊಟೇಷನ್ಸ್ ಇಲ್ಲ. ರೈಟ್, ಸೊ ಈ ಟೂ ಚಿಲ್ಡ್ರನ್ಸ್ ಏನಾಗ್ತಾರೆ? ದೇ ಆರ್ ಕಸಿನ್ಸ್. ವಾಟ್, ಕಸಿನ್ಸ್, ಸೇಮ್ ಜನ್ರೇಷನಲ್ಲಿರೋದು ಬಟ್ ಫ್ರಮ್ ಅ ಡಿಫ್ರೆಂಟ್ ಪೇರೆಂಟ್. ದೀಸ್ ಆರ್ ಫ್ರಮ್ ಅ ಡಿಫ್ರೆಂಟ್ ಪೇರೆಂಟ್. ರೈಟ್, ದೀಸ್ ಆರ್ ಫ್ರಮ್ ಅ ಡಿಫ್ರೆಂಟ್ ಪೇರೆಂಟ್. ಸೊ ಆವಾಗ ಅವರನ್ನು ಕಸಿನ್ಸ್ ಅಂತ ಅಂತೀವಿ. ರೈಟ್, ಸೇಮ್ ಪೇರೆಂಟ್ ಇದ್ದರೆ ದೇ ವಿಲ್ ಬಿ ಅ ವಾಟ್, ಸಿಬ್ಲಿಂಗ್ಸ್. ಸೊ ಸೇಮ್ ಪೇರೆಂಟ್ಸ್ ಇದ್ದರೆ ದೆರ್ ವಿಲ್ ಬಿ ಅ ಸಿಬ್ಲಿಂಗ್ಸ್. ಸೊ ಡಿಫ್ರೆಂಟ್ ಪೇರೆಂಟ್ ಇನ್ ಸೇಮ್ ಜನ್ರೇಷನ್, ದ್ಯಾಟ್ ವಿ ವಿಲ್ ಕಾಲ್ ಅ ಕಸಿನ್ಸ್. ಏನಂತ ಕರಿತೀವಿ? ಕಸಿನ್ಸ್ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟುಡ್ ಎವ್ರಿವನ್? ಎಲ್ರಿಗೂ ಅರ್ಥ ಆಗಿದೆನಾ? ಸೊ ವಿಲ್ ಗೋ ಫಾರ್ ನೆಕ್ಸ್ಟ್. ಓಕೆ, ವಿಲ್ ಗೋ ಫಾರ್ ದ ಕ್ವಶನ್ಸ್. 1 by 1 ಕ್ವಶನ್ಸ್ ನೋಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಂತೂ ಬೇಸಿಕ್ಸ್ ಕ್ವಶನ್ಸನ್ನು ನೋಡೋಣ, ನಿಮಗೆ ಯಾವ್ದು ಈಸಿಯಾಗಿ ಅರ್ಥ ಆಗೋಕ್ಕೆ. ಸೊ ಫಸ್ಟ್ ಆಫ್ ಆಲ್ ಏನಿದೆ? ಎ ಈಸ್ ದ ಫಾದರ್ ಆಫ್ ಬಿ ಆ್ಯಂಡ್ ಸಿ ಈಸ್ ದ ಮದರ್ ಆಫ್ ಬಿ. ಎ ಈಸ್ ಏನಿದೆ ಅಂತೆ? ಫಾದರ್ ಆಫ್ ಬಿ. ಹೇಗೆ ಮಾಡ್ತೀರಾ? ಸೊ ಫಾದರ್ ಅಂತೂ ನಿಮ್ಮ ಮೇಲಿದ್ದಿರ್ತಾರೆ. ರೈಟ್, ಜನ್ರೇಷನ್ ಗ್ಯಾಪ್ ಹೆಂಗೆ ಬಂದಿದೆ? ಇಲ್ಲಿ ನಾನಿದ್ದೀನಿ, ಅಪ್ಪ ಅಮ್ಮ ಮೇಲೆ, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಮೇಲೆ, ನನಗಿಂತ ಚಿಕ್ಕವರು ಕೆಳಗಡೆ. ರೈಟ್, ಸೊ ಇಲ್ಲೂ ಕೂಡ ಹಾಗೆ ನಾವು ಡ್ರಾ ಮಾಡಬೇಕು. ಇವಾಗ ಎ ಈಸ್ ದ ಫಾದರ್ ಆಫ್ ಬಿ ಅಂತ ಹೇಳ್ತಾ ಇದ್ದಾರೆ. ಎ ಏನಿದೆ? ಫಾದರ್ ಆಫ್ ಬಿ. ಫಾದರ್ ಆಫ್ ಬಿ ಇದೆ, ಬಿ ಇನ್ ಫಾದರ್ ಎ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿ ಈಸ್ ಹಿಯರ್. ಓಕೆ, ನಿಮಗೆ ಏನಿದೆ? ಎ ಈಸ್ ದ ಫಾದರ್ ಆಫ್ ಬಿ ಅಂತ. ಸೊ ಬಿ ಬಗ್ಗೆ ನಿಮಗೆ ಜೆಂಡರ್ ಗೊತ್ತಿದೆನಾ? ಗೊತ್ತಿಲ್ಲ. ಏನು ಹೇಳಿದ್ದಾರೆ? ಓನ್ಲಿ ಎ ಈಸ್ ದ ಫಾದರ್ ಆಫ್ ಬಿ. ಎ ಏನಿದೆ? ಇಲ್ಲಿ ಫಾದರ್ ಇದ್ದರೆ ಮದರ್ ಅಂತೂ ಇರ್ತಾರೆ. ರೈಟ್, ಫಾದರ್ ಮೀನ್ಸ್ ವಾಟ್, ಪ್ಲಸ್ ಬರುತ್ತಾ? ಯಾರಿದ್ದಾರೆ? ಎ ಈಸ್ ದ ಫಾದರ್ ಆಫ್ ಬಿ. ಲೈಕ್ ದಿಸ್. ಅರ್ಥ ಆಗಿದೆನಾ ಇದು? ನೆಕ್ಸ್ಟ್, ಸಿ ಈಸ್ ದ ಮದರ್ ಆಫ್ ಬಿ. ಅಗೇನ್ ಏನು ಹೇಳಿದ್ದಾರೆ? ಫಾದರ್ ಆ್ಯಂಡ್ ಹಿಯರ್ ಏನು ಬಂದಿರ್ತಾರೆ? ಮದರ್. ಸಿ ಈಸ್ ದ ಮದರ್ ಆಫ್ ಬಿ. ಓಕೆ, ಸೊ ನಾವು ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಹೌ ಈಸ್ ಎ ರಿಲೇಟೆಡ್ ಟು ಸಿ? ಎ ಸಿಗೆ ಹೇಗೆ ರಿಲೇಟ್ ಆಗಿರ್ತಾರೆ? ಇಲ್ಲಿ ಮಾತ್ರ ಕೇಳಿದ್ದಾರೆ, ಇದ್ರ ಬಗ್ಗೆ ಏನು ಕೇಳಿಲ್ಲ. ಎ ಸಿಗೆ ಹೇಗೆ ರಿಲೇಟ್ ಆಗಿದ್ದಾರೆ? ಸಿ ಇಸ್ ದೇರ್, ದೇ ಬೋತ್ ಆರ್ ಕಪಲ್ಸ್. ಕಪಲ್ಸ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫಾ. ಸೊ ಸಿಗೆ ಎ ಏನಾಗಿರ್ತಾರೆ? ಹಸ್ಬೆಂಡ್. ರೈಟ್, ಸೊ ಸಿಗೆ ಏನಾಗಿರ್ತಾರೆ? ಹಸ್ಬೆಂಡ್. ಸೊ ದ್ಯಾಟ್ ಈಸ್ ಓನ್ಲಿ ದ ಕ್ವಶನ್. ರೈಟ್, ಸೊ ಕ್ವಶನ್ ಏನು ಕೇಳಿರೋದು? ಹೌ ಈಸ್ ಎ ರಿಲೇಟೆಡ್ ಟು ಸಿ? ಎಗೆ ಏನಾಗಿರ್ತಾರೆ? ಹಸ್ಬೆಂಡ್ ಆಗಿರ್ತಾರೆ. ರೈಟ್, ಅರ್ಥ ಆಗಿದೆನಾ ಇದೆಲ್ಲ? ರೈಟ್, ಈಸಿ ಇದೆ. ಸೊ ನೆಕ್ಸ್ಟ್ ಕ್ವಶನ್. ಪಿ ಈಸ್ ದ ಸಿಸ್ಟರ್ ಆಫ್ ಕ್ಯೂ.
ಪಿ ಏನಿದೆ ಸಿಸ್ಟರ್ ಆಫ್ ಕ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಲ್ಯಾಂಗ್ವೇಜನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಪಿ ಏನಿದೆ ಸಿಸ್ಟರ್ ಆಫ್ ಕ್ಯೂ, ಪಿ ಈಸ್ ದ ಸಿಸ್ಟರ್ ಆಫ್ ಕ್ಯೂ, ಕ್ಯೂ ಈಸ್ ದ ರೈಟ್, ಕ್ಯೂ ಇದೆ, ಪಿ ಏನಿದೆ ಇದರದ ಸಿಸ್ಟರ್ ಅಂದರೆ ಸೇಮ್ ಜನ್ರೇಷನಲ್ಲೇ ಬಂದಿರುತ್ತಾ? ಸಿ ವಾಟ್ ಸಿಸ್ಟರ್ ಆರ್ ಬ್ರದರ್ ಸೇಮ್ ಜನ್ರೇಷನಲ್ಲೇ ಬಂದಿರುತ್ತಾ? ರೈಟ್. ಸೊ ಇಲ್ಲೂ ಕೂಡ ವಾಟ್ ಕ್ಯೂಸ್ ಸಿಸ್ಟರ್ ಈಸ್, ಹೂ ಈಸ್ ದ ಕ್ಯೂ ಸಿಸ್ಟರ್? ದಟ್ ಈಸ್ ಪಿ. ಪಿ ಸಿಸ್ಟರ್ ಅಂದರೆ ಮೇಲ್ ಆರ್ ಫಿಮೇಲ್? ಫಿಮೇಲ್ಗೆ ಏನಂತ ಡಿನೋಟ್ ಮಾಡ್ತೀವಿ? ದಟ್ ಈಸ್ ವಾಟ್ ಮೈನಸ್. ಕ್ಯೂ ಬಗ್ಗೆ ನಮಗೆ ಗೊತ್ತಿಲ್ಲ, ವಿಲ್ ಸಿ ದ ನೆಕ್ಸ್ಟ್. ಕ್ಯೂ ಈಸ್ ದ ಸನ್ ಆಫ್ ಆರ್ ಅಂತ ಹೇಳ್ತಾ ಇದ್ದಾರೆ. ಕ್ಯೂ ಏನಿದೆ? ಸನ್ ಇದೆ. ಸನ್ ಮೀನ್ಸ್ ವಾಟ್? ಮೇಲ್. ಸೊ ಮೇಲ್ಗೆ ನಾವು ಪ್ಲಸ್ ಮಾಡ್ತೀವ, ದಿಸ್ ಬೋತ್ ಆರ್ ದ ಸಿಬ್ಲಿಂಗ್ಸ್ ಅಂತ ಅರ್ಥ ಆಯಿತು. ನೆಕ್ಸ್ಟ್ ಕ್ಯೂ ಈಸ್ ದ ಸನ್ ಆಫ್ ಆರ್. ಏನಿದೆ? ಕ್ಯೂ ಸನ್ ಆಫ್ ಆರ್ ಇದೆ, ಸನ್ ಆಫ್ ಆರ್. ಸೊ ಹಾಗಿದ್ರೆ ಇವರಿಬ್ಬರ ಪೇರೆಂಟ್ಸ್ ಕೂಡ ಪೇರೆಂಟ್ ವಾಟ್ ಆರ್ ಆಗಿರ್ಬೋದಾ? ಆರೇ ಆಗಿರುತ್ತಾ? ಇವರಿಬ್ಬರ ಪೇರೆಂಟ್ ಕೂಡ ಏನಾಗಿರುತ್ತೆ? ಆರೇ ಆಗಿರುತ್ತೆ, ರೈಟ್. ಸೊ ಇವರಿಬ್ಬರ ಪೇರೆಂಟ್ ಕೂಡ ಏನಿದೆ? ಆರ್ ಇದೆ. ಸೊ ಆರ್ ಇದೆ, ಅದ್ರ ಜೊತೆ ಒಂದು ವಾಟ್ ಕಪಲ್ಸ್ ಇದ್ದಿರ್ತಾರೆ, ರೈಟ್. ಸೊ ಕ್ಯೂ ಈಸ್ ಅ ಸನ್ ಆಫ್ ಆರ್ ಅಂತ ಹೇಳ್ತಾ ಇದ್ದಾರೆ. ಆರ್ ಬಗ್ಗೆ ನಿಮಗೆ ಜೆಂಡರ್ ಗೊತ್ತಿಲ್ಲ, ಫಾದರ್ ಇದ್ದಾರೋ ಆರ್ ಮದರ್ ಇದ್ದಾರೆ ಅಂತ, ರೈಟ್. ಸೊ ಇಷ್ಟೇ ಇದೆ. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಹೌ ಈಸ್ ಪಿ ರಿಲೇಟೆಡ್ ಟು ಆರ್ ಅಂತ. ಪಿ ಆರ್ಗೆ ಹೇಗೆ ರಿಲೇಟ್ ಆಗಿದೆ? ಆರ್ ಇಲ್ಲಿದೆ, ಸೊ ಪಿ ಹೇಗೆ ರಿಲೇಟ್ ಆಗಿದೆ? ಸೊ ದಟ್ ಈಸ್ ಅ ಡಾಟರ್. ದಿಸ್ ಈಸ್ ಸನ್ ಇದ್ದರೆ ಇವರೇನಾಗಿರ್ತಾರೆ? ನಿಮಗೆ ಆಲ್ರೆಡಿ ಜೆಂಡರ್ ಗೊತ್ತಿದೆ, ದಟ್ ಈಸ್ ವಾಟ್ ಡಾಟರ್, ರೈಟ್. ಸೊ ಏನಾಗಿರ್ತಾರೆ? ದಟ್ ಈಸ್ ಡಾಟರ್. ಅರ್ಥ ಆಗಿದೆನಾ? ಸೊ ಏನಿದೆ? ಈಸಿ ಆಗಿದೆ. ಸೊ ಆರ್ ಈಸ್ ವಾಟ್? ದಟ್ ಈಸ್ ಡಾಟರ್ ಆಗಿರ್ತಾರೆ. ಆರ್ ಬಗ್ಗೆ ನಿಮಗೆ ಕೇಳಿಲ್ಲ, ಓನ್ಲಿ ಅವ್ರದ್ದು ಡಾಟರ್ ಬಗ್ಗೆ ನಿಮಗೆ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನಿದೆ? ಎಮ್ ಈಸ್ ದ ಫಾದರ್ ಆಫ್ ಎನ್ ಅಂತ ಹೇಳಿದ್ದಾರೆ. ಎಮ್ ಏನಿದೆ ಅಂತ ಹೇಳ್ತಾ ಇದ್ದಾರೆ? ಎಮ್ ಈಸ್ ಫಾದರ್ ಆಫ್ ಎನ್. ಎಮ್ ಏನಿದೆ? ಫಾದರ್ ಆಫ್ ಎನ್. ಎಮ್ ಈಸ್ ಫಾದರ್. ಎಮ್ ಏನಿದ್ದಾರೆ? ಫಾದರ್ ಅಂದರೆ ಮೇಲ್ ಬರುತ್ತೆ, ರೈಟ್. ಫಾದರ್ ಆಫ್ ಯಾರ್ದು? ಎನ್. ಸೊ ಫಾದರ್ ಇದ್ದರೆ ಇಲ್ಲಿ ಕಪಲ್ ಇದ್ದಿರ್ತಾರೆ, ಫಾದರ್ ಆಫ್ ಎನ್. ಸೊ ಹೀಗೆ ಬರುತ್ತೆ ಜನ್ರೇಷನ್ ಕೆಳಗಡೆ. ಫಾದರ್ ಆಫ್ ಎನ್ ಅಂದರೆ ಎನ್ ಫಾದರು ಎಮ್, ಹೀಗೆ ಡ್ರಾ ಮಾಡ್ತೀರಾ. ನೆಕ್ಸ್ಟ್ ಎನ್ ಈಸ್ ದ ಬ್ರದರ್ ಆಫ್ ಓ. ಎನ್ ಏನಿದ್ದಾರೆ ಅಂತ? ಬ್ರದರ್ ಆಫ್ ಯಾರ್ದು? ಓ. ಸೊ ಬ್ರದರ್ ಆಫ್ ಓ ಅಂದರೆ ದೇ ಬೋತ್ ವಿಲ್ ಕಮ್ ಇನ್ ಅ ಸೇಮ್ ಜನ್ರೇಷನ್. ಸೇಮ್ ಜನ್ರೇಷನ್ ಅಂದರೆ ಸೇಮ್ ಪೇರೆಂಟಿಂದನೇ ಬಂದಿರ್ತಾರ. ಸೊ ಓ ಬ್ರದರ್. ಸೊ ದಟ್ ಈಸ್ ವಾಟ್? ಯಾರು ಇದರಲ್ಲಿ ಇಬ್ರದ್ದು ಯಾರಿದ್ದಾರೆ ಪೇರೆಂಟು? ಎಮ್ ಇದ್ದಾರೆ ಅಂತ ಅರ್ಥ ಆಯಿತು, ರೈಟ್. ಸೊ ಓ ಈಸ್ ವಾಟ್? ಎನ್ ಈಸ್ ಅ ಬ್ರದರ್. ಓ ಬಗ್ಗೆ ನಮಗೆ ಗೊತ್ತಿಲ್ಲ, ರೈಟ್. ಹೌ ಈಸ್ ಎಮ್ ರಿಲೇಟೆಡ್ ಟು ಓ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಕ್ವಶನು? ಎಮ್ ಓಗೆ ಏನಾಗುತ್ತೆ? ಸಿ ಓ ಡಾಟರ್ ಆದರೂ ಇರ್ಬೋದು, ಸನ್ ಆದರೂ ಇರ್ಬೋದು, ಬಟ್ ಅವ್ರು ಕೇಳ್ತಾ ಇದ್ದಾರೆ ಎಮ್ ಓಗೆ ಏನಾಗಿರ್ತಾರೆ? ದಟ್ ಈಸ್ ಪ್ಲಸ್ ಗೊತ್ತಿದೆ ನಮಗೆ, ಪ್ಲಸ್ ಅಂದರೆ ಮೇಲ್, ದಟ್ ಮೀನ್ಸ್ ಫಾದರ್ ಆಗಿದ್ದಾರೆ. ವಾಟ್? ಓಗೆ ಏನಾಗಿದ್ದಾರೆ? ದಟ್ ಈಸ್ ಫಾದರ್, ರೈಟ್. ಏನಾಗಿದ್ದಾರೆ ಎಮ್ಗೆ? ದಟ್ ಈಸ್ ಫಾದರ್. ಓಗೆ ಹೇಗೆ ರಿಲೇಟ್ ಆಗಿದೆ ಎಮ್? ಫಾದರ್. ಸೊ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಏನಿದೆ? ಎಕ್ಸ್ ಈಸ್ ಬ್ರದರ್ ಆಫ್ ವೈ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಏನಿದೆ? ಬ್ರದರ್ ಆಫ್ ವೈ. ಎಕ್ಸ್ ಈಸ್ ಹಿಯರ್. ಬ್ರದರ್ ಅಂದರೆ ಫಸ್ಟ್ ಆಫ್ ಆಲ್ ಪ್ಲಸ್. ಯಾರ್ದು ಬ್ರದರ್ ಇದ್ದಾರೆ? ಬ್ರದರ್ ಅಂದರೆ ಸೇಮ್ ಜನ್ರೇಷನಲ್ಲೇ ಬರುತ್ತಾ? ಸೊ ಒನ್ ಲೈನ್ ಸಿಬ್ಲಿಂಗ್ಸ್, ಬ್ರದರ್ ಆಫ್ ವೈ, ರೈಟ್. ವೈ ಈಸ್ ಸಿಸ್ಟರ್ ಆಫ್ ಝಡ್ ಅಂತ. ವೈ ಏನಿದೆ? ಸಿಸ್ಟರ್ ಆಫ್ ಝಡ್ ಅಂತ ಹೇಳ್ತಾ ಇದ್ದಾರೆ. ವೈ ಸಿಸ್ಟರ್ ಅಂದರೆ ಫಿಮೇಲ್. ಯಾರ್ದು? ಝಡ್. ಅಗೇನ್ ಸಿಬ್ಲಿಂಗ್ಸಾ? ಝಡ್. ಸೊ ಹೌ ಈಸ್ ಝಡ್ ರಿಲೇಟೆಡ್ ಟು ಎಕ್ಸ್? ಎಕ್ಸ್ಗೆ ಝಡ್ ಹೇಗೆ ರಿಲೇಟ್ ಆಗುತ್ತೆ? ರೈಟ್. ಎಕ್ಸ್ಗೆ ಝಡ್ ಹೇಗೆ ರಿಲೇಟ್ ಆಗುತ್ತೆ? ಸೊ ದೇ ಆಲ್ ಆರ್ ವಾಟ್? ಸಿಬ್ಲಿಂಗ್ಸ್ ಇದ್ದಾರಾ? ಇಲ್ಲಿ ಬಾಯ್ ಆದರೂ ಆಗಿರ್ಬೋದು, ಗರ್ಲ್ ಆದರೂ ಆಗಿರ್ಬೋದು, ರೈಟ್. ಬ್ರದರ್ ಆದರೂ ಆಗಿರ್ಬೋದು, ಸಿಸ್ಟರ್ ಆದರೂ ಆಗಿರ್ಬೋದು. ಬಿಕಾಸ್ ನಮಗೆ ಪರ್ಫೆಕ್ಟಾಗಿ ಜೆಂಡರ್ ಆಫ್ ಝಡ್ ನಮಗೆ ಗೊತ್ತಿಲ್ಲ. ಸೊ ವಿಲ್ ಟೇಕ್ ಅ
ಪ್ಲಸ್ ಆರ್ ಮೈನಸ್ ಅಂದರೆ ಮೇಲ್ ಕೂಡ ಆಗಿರ್ಬೋದು, ಫಿಮೇಲ್ ಕೂಡ ಇರ್ಬೋದು. ಸೊ ವಿಚ್ ಈಸ್ ದ ಕರೆಕ್ಟ್ ಆಪ್ಷನ್? ದಟ್ ಈಸ್ ವಾಟ್? ಬ್ರದರ್ ಆರ್ ಸಿಸ್ಟರ್. ಬ್ರದರ್ ಆ್ಯಂಡ್ ಸಿಸ್ಟರ್ ಇಲ್ಲ ಅಂದ್ಕೊಳ್ಳಿ, ಸಿ ಆ್ಯಂಡ್ ಡಿ ಕೊಟ್ಟಿದ್ರೆ ದಟ್ ಈಸ್ ಅ ಕ್ಯಾನಾಟ್ ಬಿ ಡಿಟರ್ಮೈನ್ ನಿಮ್ಮದು ಆನ್ಸರ್ ಆಗಿರುತ್ತೆ. ಸೊ ಯುವರ್ ಆನ್ಸರ್ ವಿಲ್ ಬಿ ಹಿಯರ್ ಬ್ರದರ್ ಆಗಿರ್ಬೋದು ಆರ್ ಎಲ್ ಸಿಸ್ಟರ್ ಆಗಿರ್ಬೋದು. ರೈಟ್, ಅರ್ಥ ಆಯ್ತಾ ಇಲ್ಲಿವರೆಗೆ? ಸೊ ಜೆಂಡರ್ ಗೊತ್ತಿಲ್ಲ ಅಂದರೆ ಅದಾದರೂ ಆಗಿರ್ಬೋದು, ಮೇಲ್ ಆದರೂ ಆಗಿರ್ಬೋದು, ಫಿಮೇಲ್ ಆದರೂ ಆಗಿರ್ಬೋದು. ಸೊ ದ್ಯಾಟ್ಸ್ ವೈ ಯುವರ್ ಆನ್ಸರ್ ಈಸ್ ಬ್ರದರ್ ಆರ್ ಸಿಸ್ಟರ್. ಸೊ ಆಲ್ವೇಸ್ ಹೌ ಈಸ್ ಝಡ್ ರಿಲೇಟೆಡ್ ಟು ಎಕ್ಸ್ ಅಂದರೆ ಝಡ್ ಏನು ಬೇಕು, ಝಡ್ ಹೇಗೆ ರಿಲೇಟ್ ಆಗಿದೆ ಎಕ್ಸ್ಗೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಏನಿದೆ? ಪಿ ಈಸ್ ದ ಬ್ರದರ್ ಆಫ್ ಕ್ಯೂ. ಪಿ ಏನಿದೆ? ಬ್ರದರ್ ಆಫ್ ಕ್ಯೂ ಅಂತ ಹೇಳ್ತಾ ಇದ್ದಾರೆ. ರೈಟ್, ಪಿ ಈಸ್ ಬ್ರದರ್. ಪಿ ಈಸ್ ಬ್ರದರ್ ಅಂದರೆ ಫಸ್ಟ್ ಏನು ಬರುತ್ತೆ? ಮೇಲೆ ಬರುತ್ತಾ? ಪ್ಲಸ್ ಬರುತ್ತಾ? ಸೊ ಬ್ರದರ್ ಅಂದರೆ ಒನ್ ಲೈನ, ಸಿಂಗಲ್ ಲೈನ, ಸಿಬ್ಲಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರದರ್ ಆಫ್ ಕ್ಯೂ. ನೆಕ್ಸ್ಟ್ ಆರ್ ಈಸ್ ಫಾದರ್ ಆಫ್ ಪಿ. ಆರ್ ಏನಿದ್ದಾರೆ? ಫಾದರ್ ಆಫ್ ಪಿ ಅಂತ ಹೇಳ್ತಾ ಇದ್ದಾರೆ. ಇವ್ರ ಫಾದರ್ ಅಂದರೆ ಇವ್ರದ್ದು ಕೂಡ ಫಾದರ್ ಆಗಿರ್ತಾರೆ, ದೇ ಬೋತ್ ಆರ್ ಸಿಬ್ಲಿಂಗ್ಸ್ ಆಗಿದ್ದರೆ ಸೊ ಸೇಮ್ ಪೇರೆಂಟ್ ಇದ್ದಿರ್ತಾರೆ. ಸೊ ಆರ್ ಈಸ್ ಫಾದರ್. ಸೊ ಫಾದರ್ ಆ್ಯಂಡ್ ಮದರ್ ದೇ ಬೋತ್ ಆರ್ ಕಪಲ. ಸೊ ದಟ್ಸ್ ವೈ ವಿಲ್ ಡ್ರಾ ಅ ಟೂ ಲೈನ್. ಆರ್ ಈಸ್ ಅ ಫಾದರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಸ್ ಈಸ್ ದ ಮದರ್ ಆಫ್ ಆರ್. ಎಸ್ ಏನಿದೆ? ಮದರ್ ಇದ್ದಾರೆ ಅಂತ. ಓಕೆ, ಸೊ ಹೌ ಈಸ್ ಕ್ಯೂ ರಿಲೇಟೆಡ್ ಟು ಎಸ್? ಕ್ಯೂ ಎಸ್ಗೆ ಹೇಗೆ ರಿಲೇಟ್ ಆಗಿದೆ? ಸಾರಿ, 1 ಮಿನಿಟ್, ಅಲ್ಲೇನಿದೆ? ಎಸ್ ಈಸ್ ಮದರ್ ಆಫ್ ಆರ್ ಅಂತ ಕೊಟ್ಟಿದ್ದಾರೆ, ನಾಟ್ ಅ ಪಿ. ಎಸ್ ಈಸ್ ಮದರ್ ಆಫ್ ಆರ್. ವಿಲ್ ಡ್ರಾ ಒನ್ಸ್ ಅಗೇನ್. ಏನಿದೆ? ಪಿ ಈಸ್ ಅ ಬ್ರದರ್ ಆಫ್ ಕ್ಯೂ. ಪಿ ಈಸ್ ಬ್ರದರ್ ಆಫ್ ಕ್ಯೂ. ರೈಟ್, ಸೊ ಆರ್ ಈಸ್ ದ ಫಾದರ್ ಆಫ್ ಪಿ. ಆರ್ ಏನಿದೆ? ಫಾದರ್ ಆಫ್ ಪಿ. ಓಕೆ, ಫಾದರ್ ಆ್ಯಂಡ್ ಮದರ್ ಇದ್ದಿರ್ತಾರೆ. ಅಗೇನ್ ಎಸ್ ಈಸ್ ದ ಮದರ್ ಆಫ್ ಆರ್. ಆರ್ದು ಅಗೇನ್ ಮದರ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್? ಎಸ್. ಎಸ್ ಈಸ್ ಅ ಮದರ್. ಸೊ ಮದರ್ ಆ್ಯಂಡ್ ಫಾದರ್ ಇಲ್ಲಿ ಮ್ಯಾರಿಡೇ ಆಗಿರ್ತಾರೆ. ಸೊ ದಟ್ಸ್ ವೈ ವಿ ಡ್ರಾ ಡಬಲ್ ಲೈನ್, ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆ, ಸೊ ಹೌ ಈಸ್ ಕ್ಯೂ ರಿಲೇಟೆಡ್ ಟು ಎಸ್? ಎಸ್ಗೆ ಕ್ಯೂ ಹೇಗೆ ರಿಲೇಟ್ ಆಗಿರುತ್ತೆ? ಇವಾಗ ನಾನಿದ್ದೀನಿ ಅಂದ್ಕೊಳ್ಳಿ, ದಟ್ ಈಸ್ ಕ್ಯೂ ಈಸ್ ಮೀ. ಓಕೆ, ಮೈ ಫಾದರ್ ಮದರ್ ಏನಾಗಿರ್ತಾರೆ? ಗ್ರ್ಯಾಂಡ್ ಮದರ್. ರೈಟ್, ಯಾವ ಸೈಡ್ ಗ್ರ್ಯಾಂಡ್ ಮದರು? ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್. ಓಕೆ, ಸೊ ಗ್ರ್ಯಾಂಡ್ ಮದರ್ ಆಗಿರ್ತಾರೆ. ಬಟ್ ಅವ್ರು ಕೇಳ್ತಾ ಇರೋದು ಹೌ ಈಸ್ ಕ್ಯೂ ರಿಲೇಟೆಡ್ ಟು ಎಸ್? ಕ್ಯೂ ಹೇಗೆ ರಿಲೇಟ್ ಆಗಿದೆ ಎಸ್ಗೆ? ಎಸ್ಗೆ ಕ್ಯೂ ಹೇಗೆ ರಿಲೇಟ್ ಆಗಿರುತ್ತೆ? ನಿಮ್ಮದು ಅಜ್ಜ ಅಜ್ಜಿಗೆ ನೀವು ಏನಾಗ್ತೀರಾ? ರೈಟ್, ಗ್ರ್ಯಾಂಡ್ ಸನ್ ಆರ್ ಗ್ರ್ಯಾಂಡ್ ಡಾಟರ್ ಅಂತ ಕರೀತಾರ. ಗ್ರ್ಯಾಂಡ್ ಸನ್ ಆರ್ ಗ್ರ್ಯಾಂಡ್ ಡಾಟರ್. ರೈಟ್, ಗ್ರ್ಯಾಂಡ್ ಸನ್ ಆರ್ ವಾಟ್? ಗ್ರ್ಯಾಂಡ್ ಡಾಟರ್. ಸೊ ಕ್ಯೂ ಬಗ್ಗೆ ನಮಗೆ ಗೊತ್ತಿಲ್ಲ, ಮೇಲೂ ಇರ್ಬೋದು, ಫಿಮೇಲೂ ಇರ್ಬೋದು. ದಟ್ಸ್ ವೈ ಯುವರ್ ಆನ್ಸರ್ ವಿಲ್ ಬಿ ಅಬೌಟ್ ಗ್ರ್ಯಾಂಡ್ ಸನ್ ಕೂಡ ಆಗ್ಬೋದು, ಗ್ರ್ಯಾಂಡ್ ಡಾಟರ್ ಕೂಡ ಆಗ್ಬೋದು. ರೈಟ್, ಅರ್ಥ ಆಗಿದೆನಾ ಇಲ್ಲಿವರೆಗೆ? ಸೊ ಏನಾಗಿರ್ಬೋದು? ಎಸ್ಗೆ ಹೇಗೆ ರಿಲೇಟ್ ಆಗ್ತೀರಾ ನೀವು? ಗ್ರ್ಯಾಂಡ್ ಸನ್ ಆರ್ ಗ್ರ್ಯಾಂಡ್ ಮದರ್ ಅಂತ. ರೈಟ್, ಸೊ ಗ್ರ್ಯಾಂಡ್ ಸನ್ ಆರ್ ಗ್ರ್ಯಾಂಡ್ ಮದರ್. ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಏನಿದೆ? ಈಸ್ ಮದರ್ ಈಸ್ ದ ಸಿಸ್ಟರ್ ಆಫ್ ಬಿ. ಸೊ ಈ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಲಿಯಿರಿ. ಸೊ ಆವಾಗ ನಿಮಗೆ ಈಸಿಯಾಗಿ ಫ್ಯಾಮಿಲಿ ಟ್ರೀ ಮಾಡೋಕ್ಕೆ ಈಸಿ ಆಗುತ್ತೆ. ಈಸ್ ಮದರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಪಾಸ್ಟ್ರಾಫಿ ಎಸ್ ಅಂತ ಹಾಕಿದ್ದಾರೆ. ರೈಟ್, ಸೊ ಅದರ ಅರ್ಥ ಈಸ್ ಮದರ್. ಏದ ಮದರ್ ಇದ್ದಾರೆ, ಎ ಇಸ್ ದೇರ್. ಓಕೆ, ಅವ್ರೇನು ಹೇಳ್ತಾ ಇದ್ದಾರೋ ಅದನ್ನು ಡ್ರಾ ಮಾಡಿ. ಈಸ್ ಮದರ್ ಇದ್ದಾರೆ. ಮದರ್ ಅಂದರೆ ಕಪಲ್ ಆಗಿರ್ತಾರ. ಸೊ ದಟ್ ಈಸ್ ವಾಟ್? ಮದರ್. ಈಸ್ ಮದರ್ ಈಸ್ ಏನಿದ್ದಾರೆ? ಈಸ್ ದ ಸಿಸ್ಟರ್ ಆಫ್ ಬಿ. ಈಸ್ ಮದರ್ ಏನಿದ್ದಾರೆ? ಸಿಸ್ಟರ್ ಆಫ್ ಬಿ ಇದ್ದಾರೆ ಅಂತ. ಸೊ ಬೀಸ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇದೆನಾ? ಈಸ್ ಮದರ್ ಈಸ್ ಸಿಸ್ಟರ್ ಆಫ್, ಯಾರದು ಸಿಸ್ಟರ್ ಆಗಿದ್ದಾರೆ? ಸಿಸ್ಟರ್ ಆಗಿದ್ದಾರೆ ಅಂದರೆ ದೆ ಬೋತ್ ವಿಲ್ ಬಿ ಎ ಸಿಬ್ಲಿಂಗ್ಸ್ ಆಗಿರ್ತಾರ. ಸೊ ಸಿಸ್ಟರ್ ಆಫ್ ಬಿ ಅಂತ ಹೇಳಿದ್ದಾರೆ. ಆ್ಯಂಡ್ ಹ್ಯಾಸ್ ಅ ಡಾಟರ್ ಆಫ್ ಸಿ. ಆ್ಯಂಡ್ ಅ ಡಾಟರ್ ಆಫ್ ಸಿ ಅಂತ. ವಾಟ್? ಆ್ಯಂಡ್ ಅ ಡಾಟರ್ ಆಫ್ ಸಿ. ವಾಟ್? ಆ್ಯಂಡ್ ಹೂ ಈಸ್? ಆ್ಯಂಡ್ ಅಂತ ಯಾರಿಗೆ ಬರುತ್ತೆ? ಈಸ್ ಮದರ್. ರೈಟ್, ಈಸ್ ಮದರ್. ಆ್ಯಂಡ್ ಅಂದರೆ ಆಲ್ವೇಸ್ ರಿಮೆಂಬರ್ ಫಸ್ಟ್ ಪರ್ಸನ್ಗೆ ರಿಲೇಟ್ ಆಗಿರುತ್ತೆ. ವಾಟ್ ಈಸ್ ದಟ್ ಫಸ್ಟ್ ಪರ್ಸನ್? ದಟ್ ಈಸ್ ಈಸ್ ಮದರ್. ಈಸ್ ಮದರ್ ಯಾರಿದ್ದಾರೆ?
ಹಿಯರ್ ದಿಸ್ ಪರ್ಸನ್ ಅದರದ್ದು ವಾಟ್ ನಮಗೆ ನೇಮ್ ಗೊತ್ತಿಲ್ಲ, ರೈಟ್. ನೆಕ್ಸ್ಟ್ ಆ್ಯಂಡ್ ಅ ಡಾಟರ್ ಆಫ್ ಸಿ, ಯಾರ್ದು ಡಾಟರ್ ಇದ್ದಾರೆ? ಎಸ್ ಮದರ್ ಈಸ್ ಅ ಸಿಸ್ಟರ್ ಆಫ್ ಬಿ ಆ್ಯಂಡ್ ಅ ಡಾಟರ್ ಆಫ್ ಸಿ. ಇವ್ರು ಯಾರ್ದು ಡಾಟರ್ ಇದ್ದಾರಂತೆ? ಸಿದು ಡಾಟರ್. ಸೊ ಡಾಟರ್ ಈ ಮೀನ್ಸ್ ವಾಟ್? ಇವರಿಬ್ಬರು ಅವ್ರದ್ದೇ ಮಕ್ಕಳಾಗಿರ್ತಾರ, ರೈಟ್. ಬಟ್ ಸಿದು ನಮಗೆ ಜೆಂಡರ್ ಗೊತ್ತಿಲ್ಲ. ಓಕೆ, ಲೀವ್ ದ್ಯಾಟ್. ಸೊ ನೆಕ್ಸ್ಟ್ ಹೌ ಈಸ್ ಎ ರಿಲೇಟೆಡ್ ಟು ಬಿ ಅಂತ ಕೇಳಿದ್ದಾರೆ. ಎ ಹೇಗೆ ರಿಲೇಟ್ ಆಗುತ್ತೆ ಬಿಗೆ, ರೈಟ್. ಎ ಹೇಗೆ ರಿಲೇಟ್ ಆಗುತ್ತೆ ಬಿಗೆ? ಇವಾಗ ನಾನಿದ್ದೀನಿ, ಮೈ ಮದರ್ ಸಿಸ್ಟರ್ ಆರ್ ವಾಟ್ ಮೇಲೂ ಇರ್ಬೋದು, ಇಲ್ಲಿ ಫಿಮೇಲು ಇರ್ಬೋದು. ಹಾಗಿದ್ರೆ ಅವ್ರು ಏನಾಗಿರ್ತಾರೆ? ಅಂಕಲ್ ಅವ್ರ ಆಂಟ್ ಆಗಿರ್ತಾರೆ. ಬಟ್ ಇಲ್ಲಿ ನಿಮ್ಗೆ ಗೊತ್ತಿದೆ ಹೌ ಈಸ್ ಎ ರಿಲೇಟೆಡ್ ಟು ಬಿ ಅಂತ ಕೇಳಿದ್ದಾರೆ. ಸೊ ಹೌ ಈಸ್ ಎ ರಿಲೇಟೆಡ್ ಟು ಬಿ. ಸೊ ಇವ್ರ ಬಗ್ಗೆನೂ ನಿಮಗೆ ಜೆಂಡರ್ ಗೊತ್ತಿಲ್ಲ, ಇದರ ಬಗ್ಗೆನೂ ನಿಮಗೆ ಜೆಂಡರ್ ಗೊತ್ತಿಲ್ಲ. ಸೊ ಬಿಗೆ ಎ ಏನಾಗಿರ್ಬೋದು? ವಾಟ್ ನೀಸ್ ಆರ್ ನೆಫ್ಯೂ, ಎರಡರಲ್ಲಿ ಒಂದಾಗಿರ್ಬೋದು. ಬಟ್ ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ, ರೈಟ್. ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ಯಾವ್ದು ಬರುತ್ತೆ ಆನ್ಸರ್? ಕ್ಯಾನಾಟ್ ಬಿ ಡಿಟರ್ಮೈನ್, ರೈಟ್. ಯಾವ್ದು ಬರುತ್ತೆ ಆನ್ಸರ್? ಕ್ಯಾನಾಟ್ ಬಿ ಡಿಟರ್ಮೈನ್. ಸಿ ಬಿಗೆ ಏನು ರಿಲೇಟ್ ಆಗಿರ್ತೀರಾ ಇಲ್ಲಿ? ಮೇಲ್ ಆರ್ ಫಿಮೇಲ್. ಸೊ ಸಿಸ್ಟರ್ಸ್ ವಾಟ್ ಸನ್ ಆರ್ ಡಾಟರ್, ನೀಸಾರಿದ್ರೂ ಆಗಿರ್ಬೋದು, ನೆಫ್ಯೂ ಆದರೂ ಆಗಿರ್ಬೋದು. ಸೊ ನಿಮಗೆ ಆನ್ಸರ್ ಏನು ಬರುತ್ತೆ? ಕ್ಯಾನಾಟ್ ಬಿ ಡಿಟರ್ಮೈನ್, ಬಿಕಾಸ್ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ರೈಟ್. ಹೌ ಈಸ್ ಎ ರಿಲೇಟೆಡ್ ಟು ಬಿ ಅಂದಾಗ ನಮಗೆ ಎದ ಬಗ್ಗೆ ಬೇಕು. ಎ ಹೇಗೆ ರಿಲೇಟ್ ಆಗುತ್ತೆ ಬಿಗೆ, ರೈಟ್. ಅಂಡರ್ಸ್ಟುಡ್? ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಸೊ ದ ನೆಕ್ಸ್ಟ್ ಕ್ವಶನ್. ಸೊ ದ ನೆಕ್ಸ್ಟ್ ಕ್ವಶನ್ ಏನಿದೆ? ಆರ್ ಈಸ್ ದ ಸನ್ ಆಫ್ ಕ್ಯೂ, ಓಕೆ, ಆ್ಯಂಡ್ ಎಸ್ ಈಸ್ ದ ವೈಫ್ ಆಫ್ ಕ್ಯೂ. ಸೊ ದಿಸ್ ಕ್ವಶನ್ ವಿಲ್ ಡೂ ದ ಹೋಮ್ವರ್ಕ್. ಈ ಕ್ವಶನ್ಸನ್ನು ನೀವು ಹೋಮ್ವರ್ಕ್ ಮಾಡ್ತೀರಾ? ದಿಸ್ ವಿಲ್ ಬಿ ಅ ವೆರಿ ಈಸಿ, ರೈಟ್. ಇದೇನಿದೆ? ಒನ್ ಲೈನರೇ ಇದೆ. ಸೊ ದಿಸ್ ವಿಲ್ ಬಿ ಅ ವೆರಿ ಈಸಿ. ಡೂ ದ ಹೋಮ್ವರ್ಕ್, ಓಕೆ. ದೀಸ್ ಟು ಕ್ವಶನ್ಸ್. ಓಕೆ, ನಾವು ಈ ಕ್ವಶನ್ಸನ್ನು ಇವಾಗ ಮಾಡೋಣ. ಇಲ್ಲಿವರೆಗೆ ಒನ್ ಲೈನರ್ ಆಗಿದೆ, ರೈಟ್. ಸೊ ದಿಸ್ ವಿಲ್ ಬಿ ಅ ವೆರಿ ಈಸಿ. ಎಫ್ ಈಸ್ ಅ ಡಾಟರ್ ಆಫ್ ಸಿ, ಇದನ್ನು ನಾವು ಮಾಡೋಣ. ಸೊ ಎಫ್ ಈಸ್ ಅ ಡಾಟರ್ ಆಫ್ ಸಿ ಅಂತ ಹೇಳಿದ್ದಾರೆ. ಎಫ್ ಏನಿದೆ? ಡಾಟರ್ ಆಫ್. ಯಾರ್ದು ಡಾಟರ್ ಇದ್ದಾರೆ? ಸಿ ಇಸ್ ಡಾಟರ್. ಎಫ್ ಈಸ್ ಅ ಡಾಟರ್ ಆಫ್ ಯಾರ್ದು? ಸಿ ಡಾಟರ್, ಓಕೆ. ಎ ಈಸ್ ಅ ಸಿಸ್ಟರ್ ಆಫ್ ಬಿ. ಎ ಈಸ್ ಅ ಸಿಸ್ಟರ್ ಆಫ್ ಬಿ. ಇಲ್ಲಿದ್ದೇನೆ ಗೊತ್ತಿದ್ದಾನೆ ನಿಮಗೆ ಎ ಟು ಬಿ ಎಲ್ಲಿ ಮಾಡಬೇಕಂತ ಗೊತ್ತಿಲ್ಲ ಬಿಡಿ. ನೆಕ್ಸ್ಟ್ ನೋಡಿ, ಬಿ ಈಸ್ ದ ಹಸ್ಬೆಂಡ್ ಆಫ್ ಸಿ ಅಂತ ಕೊಟ್ಟಿದ್ದಾರೆ. ಬಿ ಈಸ್ ಹಸ್ಬೆಂಡ್ ಆಫ್ ಸಿ. ಬಿ ಹಸ್ಬೆಂಡ್ ಆಗಿದ್ದರೆ ಸಿ ಏನಾಗಿರ್ತಾರೆ? ವೈಫಾ. ಸೊ ದ್ಯಾಟ್ ವಿಲ್ ಬಿ ಅ ಮೈನಸ್. ವೈಫ್ ಅಂದರೆ ಫಿಮೇಲ್ ಬರುತ್ತೆ, ದ್ಯಾಟ್ ವಿಲ್ ಬಿ ಅ ಮೈನಸ್. ಸೊ ಜಿ ಈಸ್ ಅ ಬ್ರದರ್ ಆಫ್ ಎಫ್. ಜಿ ಏನಾಗಿರ್ತಾರೆ? ಬ್ರದರ್ ಆಫ್ ಎಫ್. ಜಿ ಈಸ್ ಬ್ರದರ್ ಅಂದರೆ ಸೇಮ್ ಜನ್ರೇಷನಲ್ಲಿ ಸಿಂಗಲ್ ಲೈನ್ ಬರೆದಿರುತ್ತೆ. ಸೊ ಎ ಈಸ್ ಅ ಸಿಸ್ಟರ್ ಆಫ್ ಬಿ. ಅಲ್ಲೇನಿದೆ? ಎ ಈಸ್ ಅ ಸಿಸ್ಟರ್ ಆಫ್ ಬಿ. ಸೊ ಎ ಈಸ್ ಹಿಯರ್. ಏನು ಬರುತ್ತೆ? ಇಲ್ಲಿ ಬರುತ್ತೆ, ರೈಟ್. ಎ ಈಸ್ ಸಿಸ್ಟರ್ ಆಫ್ ಬಿ. ಸೊ ನೆಕ್ಸ್ಟ್ ಆಯಿತಾ? ಇಷ್ಟೇ ಇದನ್ನು. ನೆಕ್ಸ್ಟ್ ಜಿ ಈಸ್ ದ ಬ್ರದರ್ ಆಫ್ ಎಫ್. ಎಸ್, ವಿಡ್ರಾ. ನೆಕ್ಸ್ಟ್ ಹೌ ಈಸ್ ಎ ರಿಲೇಟೆಡ್ ಟು ಎಫ್ ಅಂತ ಹೇಳಿದ್ದಾರೆ. ಹೇಗೆ ಎ ರಿಲೇಟ್ ಆಗಿದೆ ಎಫ್ಗೆ? ಹೇಗೆ ರಿಲೇಟ್ ಆಗಿದೆ? ಎಫ್ ಇಲ್ಲಿದೆ, ರೈಟ್. ಹೇಗೆ ರಿಲೇಟ್ ಆಗಿದೆ? ಎಫ್ಸ್ ವಾಟ್ ಫಾದರ್ಸ್ ಸಿಸ್ಟರ್ ಇಸ್ ದ. ಏನಾಗಿರ್ತಾರೆ? ನಾನಿದ್ದೀನಿ ಇವಾಗ ಎಫ್. ಆಲ್ವೇಸ್ ನೀವು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗಿರುತ್ತೆ. ನೀವು ಎಫ್ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಎಫ್ ಈಸ್ ಯು. ಯುವರ್ಸ್ ವಾಟ್ ಫಾದರ್ಸ್ ಸಿಸ್ಟರ್ ಇಸ್ ದ. ಸೊ ನಿಮ್ಗೇನಾಗಿರ್ತಾರೆ? ಆಂಟ್ ಆಗಿರ್ತಾರಾ, ರೈಟ್. ಯಾವ ಸೈಡ್ ಆಂಟ್ ಆಗಿದ್ದಾರೆ? ಯುವರ್ ಫಾದರ್ ಸೈಡ್. ಸೊ ಫಾದರ್ ಸೈಡ್ ಮೀನ್ಸ್ ವಾಟ್? ಪ್ಯಾಟರ್ನಲ್ ಆಂಟ್, ರೈಟ್. ಫಾದರ್ ಸೈಡ್ ಮೀನ್ಸ್ ಏನಂತ ಕರಿತೀವಿ? ಅಪ್ಪನ ಕಡೆಯಿಂದ ದಟ್ ಈಸ್ ಅ ವಾಟ್? ಪ್ಯಾಟರ್ನಲ್. ಮದರ್ ಕಡೆಯಿಂದ ಇದ್ದರೆ ದಟ್ ಈಸ್ ಅ ಮ್ಯಾಟರ್ನಲ್, ಓಕೆ. ಫಾದರ್ ಸೈಡ್ ಇದೆ, ಸೊ ದಟ್ ಈಸ್ ವಾಟ್? ಪ್ಯಾಟರ್ನಲ್ ಆಂಟ್. ಸೊ ದ ನೆಕ್ಸ್ಟ್ ಕ್ವಶನ್. ಎ ಈಸ್ ಅ ಮದರ್ ಆಫ್ ಡಿ ಆ್ಯಂಡ್ ಕೆ ಈಸ್ ದ ಓನ್ಲಿ ಸಿಸ್ಟರ್ ಆಫ್ ಎಫ್ ಅಂತ ಹೇಳಿದ್ದಾರೆ. ಸೊ ಡ್ರಾ ದಟ್ ಎ ಈಸ್ ಅ ಮದರ್ ಆಫ್ ಡಿ ಅಂತ. ಎ ಏನಿದೆ? ಮದರ್ ಆಫ್ ಯಾರ್ದು? ಡಿ. ಸೊ ಮದರ್ ಇದ್ದರೆ ಇಲ್ಲಿ ಫಾದರ್ ಇದ್ದೇ ಇರ್ತಾರೆ, ದೇ ಆರ್ ಕಪಲ್. ಮದರ್ ಆಫ್ ಯಾರ್ದು? ಡಿ.
ಓಕೆ. ಕೆ ಈಸ್ ದ ಓನ್ಲಿ ಸಿಸ್ಟರ್ ಆಫ್, ಓನ್ಲಿ ಒಬ್ಬರೇ ಸಿಸ್ಟರ್ ಇದ್ದಾರೆ ಎಫ್ಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಡಿ ಆ್ಯಂಡ್ ಎಫ್ ಆರ್ ಸಿಬ್ಲಿಂಗ್ಸ್, ಡಿ ಆ್ಯಂಡ್ ಎಫ್ ಆರ್ ಸಿಬ್ಲಿಂಗ್ಸ್ ಅಂದರೆ ಸೇಮ್ ಜನ್ರೇಷನಲ್ಲಿ ಬಂದಿರ್ತಾರೆ. ಅಗೇನ್ ನೋಡಿ, ಕೆ ಈಸ್ ದ ಓನ್ಲಿ ಸಿಸ್ಟರ್ ಆಫ್ ಎಫ್. ಕೆ ಏನಿದೆ, ಓನ್ಲಿ ಸಿಸ್ಟರ್ ಆಫ್ ಎಫ್ ಅಂತ. ಕೆ ಈಸ್ ಎಫ್ಗೆ ಸಿಸ್ಟರ್ ಆಗಿದ್ದರೆ ಡಿಗೂ ಕೂಡ ಸಿಸ್ಟರ್ ಆಗಿರ್ತಾರ, ಬಿಕಾಸ್ ದೇ ಆರ್ ಸಿಬ್ಲಿಂಗ್ಸ್. ಇವಾಗ ನಾನಿದ್ದೀನಿ, ನಂದು ತಮ್ಮ ಇದ್ದಾರೆ, ರೈಟ್, ತಮ್ಮ, ರೈಟ್. ಇವಾಗ ಅಗೇನ್ ನನ್ನ ಅವ್ರದ್ದು ತಂಗಿ ಇದ್ದಾರೆ, ಸೊ ಅವರಿಗೆ ಕೂಡ ತಂಗಿ ಆಗಿರ್ತಾರೆ, ರೈಟ್, ಮೀನ್ಸ್ ಸಿಸ್ಟರೇ ಆಗಿರ್ತಾರ. ಸೊ ಇವಾಗ ವಾಟ್ ಕೆ ಈಸ್ ದ ಓನ್ಲಿ ಸಿಸ್ಟರ್ ಅಂತ ಹೇಳಿದ್ದಾರೆ, ಒಬ್ಬರೇ ಸಿಸ್ಟರ್ ಇರಬೇಕು, ಬೇರೆ ಯಾರು ಸಿಸ್ಟರ್ ಅಲ್ಲ. ಸೊ ಓನ್ಲಿ ಸಿಸ್ಟರ್ ಆಫ್ ಎಫ್ ಯಾರು, ಕೆ ಇದ್ದಾರೆ ಅಂತ. ಓನ್ಲಿ ಸಿಸ್ಟರ್ ಆಫ್ ಎಫ್. ಓನ್ಲಿ ಅಂದರೆ ಒಬ್ಬರೇ ಸಿಸ್ಟರ್ ಇದ್ದಾರೆ, ಉಳಿದಿನವರೆಲ್ಲ ಏನಿರ್ತಾರೆ ಹಾಗಿದ್ರೆ ಬ್ರದರ್, ರೈಟ್. ಉಳಿದಿನವರೆಲ್ಲ ಏನಿರ್ತಾರೆ, ಬ್ರದರ್ ಇರ್ತಾರ, ರೈಟ್. ಸೊ ಓನ್ಲಿ ಅವರೊಬ್ಬರೇ ಸಿಸ್ಟರ್ ಇದ್ದಾರೆ ಅಂದರೆ ಉಳಿದಿನವರೆಲ್ಲ ಏನಿರ್ತಾರೆ, ದಟ್ ಈಸ್ ಅ ಬ್ರದರ್. ಓಕೆ. ನೆಕ್ಸ್ಟ್, ಹೆಚ್ ಈಸ್ ಹಸ್ಬೆಂಡ್ ಆಫ್ ಎ. ಹೆಚ್ ಈಸ್ ವಾಟ್, ಬಟ್ ಇದರಿಂದ ಅಂದ್ಕೊಳ್ಳಿ ಡಿ ಈಸ್ ಓನ್ಲಿ ಸಿಸ್ಟರ್ ಅಂದರೆ ಸಿಸ್ಟರ್ ಒಬ್ಬರೇ ಇದ್ದಾರೆ, ಇನ್ನೊಬ್ಬರು ಬ್ರದರ್ ಇರ್ತಾರೆ. ಬಟ್ ನಿಮಗೆ ಎಫ್ ಬಗ್ಗೆ ಗೊತ್ತಾಗುತ್ತಾ, ನನಗೆ ಓನ್ಲಿ ಒಬ್ಬಳೇ ಸಿಸ್ಟರ್ ಇದ್ದಾಳೆ, ಓನ್ಲಿ ಒನ್, ಐ ಹ್ಯಾವ್ ಓನ್ಲಿ ಸಿಸ್ಟರ್, ಓನ್ಲಿ ಒನ್ ಸಿಸ್ಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ರೆ ನಾನು ಮೇಲ್ ಕೂಡ ಆಗಿರ್ಬೋದು, ಫಿಮೇಲ್ ಕೂಡ ಆಗಿರ್ಬೋದು, ರೈಟ್. ಎಸ್ ಆರ್ ನೋ, ಮೇಲ್ ಕೂಡ ಆಗಿರ್ಬೋದು, ಫಿಮೇಲ್ ಕೂಡ ಆಗಿರ್ಬೋದು, ರೈಟ್. ಸೊ ವಿ ಡೋಂಟ್ ನೋ ಅಬೌಟ್ ದ ಎಫ್. ಅಗೇನ್ ನೆಕ್ಸ್ಟ್ ಏನು ಹೇಳಿದ್ದಾರೆ, ಹೆಚ್ ಈಸ್ ಹಸ್ಬೆಂಡ್ ಆಫ್ ಎ. ಹೆಚ್ ಈಸ್ ವಾಟ್, ಹಸ್ಬೆಂಡ್ ಆಫ್ ಎ, ರೈಟ್. ಸೊ ಹೌ ಎಫ್ ಈಸ್ ರಿಲೇಟೆಡ್ ಟು ಹೆಚ್. ಸೊ ಎಫ್ ಹೇಗೆ ರಿಲೇಟ್ ಆಗುತ್ತೆ, ದಟ್ ಈಸ್ ಅ ಸನ್ ಆರ್ ಡಾಟರ್, ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ರೈಟ್. ಮೇಲ್ ಕೂಡ ಆಗ್ಬೋದು, ಫಿಮೇಲ್ ಕೂಡ ಆಗ್ಬೋದು, ರೈಟ್. ಸೊ ಸನ್ ಕೂಡ ಆಗಿರ್ಬೋದು, ಡಾಟರ್ ಕೂಡ ಆಗಿರ್ಬೋದು. ಆಪ್ಷನ್ಸಲ್ಲಿ ಏನಿದೆ, ಸೊ ಸನ್ ಕೂಡ ಇದೆ, ಡಾಟರ್ ಕೂಡ ಇದೆ. ಸೊ ಯಾವ್ದು ಮಾಡ್ತೀರಾ ಟಿಕ್. ಸೊ ದ್ಯಾಟ್ ಈಸ್ ವಾಟ್ ಕೆನ್ ನಾಟ್ ಬಿ ಡಿಟರ್ಮೈಂಡ್. ಏನು ಬರುತ್ತೆ ಆನ್ಸರು, ದಟ್ ಈಸ್ ಕೆನ್ ನಾಟ್ ಬಿ ಡಿಟರ್ಮೈಂಡ್ ಅಂತ ಆನ್ಸರ್ ಬರುತ್ತಾ, ಬಿಕಾಸ್ ನಮಗೆ ಎಕ್ಸಾಕ್ಟಾಗಿ ಇದ್ರ ಬಗ್ಗೆ ಜೆಂಡರ್ ಗೊತ್ತಿಲ್ಲ, ರೈಟ್. ನಮಗೆ ಎಕ್ಸಾಕ್ಟಾಗಿ ಜೆಂಡರ್ ಗೊತ್ತಿಲ್ಲ, ರೈಟ್. ಅರ್ಥ ಆಗಿದ್ದಾನೆ ಇಲ್ಲಿವರೆಗೂ? ಓಕೆ. ಸೊ ನೆಕ್ಸ್ಟ್ ಏನಿದೆ, ಸಿ, ಇಲ್ಲಿವರೆಗೆ ಒನ್ ಲೈನಲ್ಲೇ ಕ್ವಶನ್ಸ್ ಇತ್ತು. ಏನಾದರೂ ಜಾಸ್ತಿ ಹೇಳಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ.